ಓಕೆ, ವಂದನೆಗಳು. ದಯಮಾಡಿ ಒಂದು ತಲೆಗಳ ಭಾಗದಾದರೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದಂಥ ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳಪ್ಪ. ತಂದೆ, ತಿರುಗಂಧಾವತಿ ರಾತ್ರಿ ಎಲ್ಲ ನಮಗೆ ಸುಖವಾದ ನಿಧಿನ ಕೊಟ್ಟು ಈ ಉದಯ ಕಾಲವನ್ನು ನೀವು ಕೊಟ್ಟಿದ್ದೀರಿ ದೇವರೇ. ನಿಮ್ಮ ಕೆಲಸ ಇದೆ ದೇವರೇ, ಅದಕ್ಕಾಗಿ ದೇವರೇ ಈ ಒಂದು ಉದಯ ಕಾಲವನ್ನು ಕೊಟ್ಟಿದ್ದೀರಿ ದೇವರೇ. ತಂದೆ, ನಾವೆಲ್ಲರೂ ನಿಮ್ಮ ಗ್ರಂಥದಲ್ಲಿ ಬರೆದ ಪ್ರಕಾರ ಬದುಕಲಿಕ್ಕೆ ಸಹಾಯ ಮಾಡು. ಈ ದಿನದಲ್ಲಿ ಕರ್ತನೆ ಮುಂಜಾನೆ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ನಿನ್ನ ವಾಕ್ಯವನ್ನು ಹಂಚುವಾಗ ದೇವರೇ, ಹಂಚುವ ನನಗೆ ಪರಿಶುದ್ಧಾತ್ಮ ಸಹಾಯ ಮಾಡಿಕೊಡು ದೇವರೇ. ಅದೇ ರೀತಿ ಕೇಳುವುದೆಲ್ಲರಿಗೂ ಈ ವಿವೇಕ ಜ್ಞಾನವನ್ನು ನೀನು ಕೊಡುತ್ತಿದ್ದೆ. ತಿರುಗಂಧಾವತಿ ಪ್ರತಿಯೊಂದು ಕಾರ್ಯಕ್ರಮವು ದೇವರು ಇದುವರೆಗೂ ಹಾಡುಗಳ ಮೂಲಕವಾಗಿ ನಿನ್ನ ಮಕ್ಕಳು ನಿನ್ನ ನಾಮವನ್ನು ಮಯಪಡಿಸಿದಿರಪ್ಪ ದೇವರೇ. ನಿನ್ನ ಮಾತುಗಳನ್ನು ಹೇಳುವಾಗ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿಕ್ಕೆ ಸಹಾಯ ಮಾಡು. ಇಂಥ ನಡೆಸು, ಬಲಪಡಿಸು, ಯೇಸುವಿನ ತಂದೆ, ಆಮೆನ್. ಓಕೆ ಪ್ರೇಮ್, ಕರ್ತನಾದಂಥ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಅದೇ ರೀತಿ ಈ ಒಂದು ಸಮಯವನ್ನು ಅವಕಾಶವನ್ನು ಕೊಟ್ಟಂಥ ತಂದೆಯಾದ ದೇವರಿಗೂ ಸಹ ನಾನು ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವೆಲ್ಲರೂ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬುವಂತನಾಗಿದ್ದೀನಿ. ದೇವ್ರ ಮಕ್ಕಳೇ, ಈ ದಿನದಲ್ಲಿ ಒಂದು ಪ್ರಾಮುಖ್ಯವಾದಂಥ ಒಂದು ಪಾಠವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಹೇಳುವಂಥ ವಾಕ್ಯದ ಒಂದು ಅಂಶ ಏನು ನೋಡೋಕೆ ಪ್ರತಿಯೊಬ್ಬರು ಬರ್ಕೊಳ್ರಿ ಪ್ರೇ, ವಶೀಕರಣ ಎಂಬುದಾಗಿರ್ತಾರೆ. ಇವತ್ತು ನಾನು ಮಾತಾಡುವಂತಹ ವಿಷಯ ವಶೀಕರಣ ಎಂಬುದಾಗಿ. ವಶೀಕರಣ ಅಂದರೆ ಏನು? ಮುಖ್ಯವಾಗಿ ನೋಡುವಾಗ ವಶೀಕರಣ ಅಂದರೆ ಏನು ಪ್ರೇರೆ? ನಿಮಗೆ ನಾವು ನೋಡ್ತೀವಿ, ಅನೇಕರು ನೋಡುವಾಗ ಏನಂತ ಹೇಳ್ತಾರೆ ಅಂದರೆ, ಇವರು ಮಾಟ ಮಂತ್ರವನ್ನು ಮಾಡಿ ಇಂಥವ್ರನ್ನ ವಶೀಕರಣ ಮಾಡ್ಕೊಂಡಿದ್ದಾರೆ, ನಮ್ಮ ಕುಟುಂಬವನ್ನು ವಶೀಕರಣ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಕೇಳ್ತಾ ಇರ್ತೀವಿ. ನನ್ನ ವಿರುದ್ಧವಾಗಿ ಯಾವುದೋ ಒಂದು ಮಂತ್ರವಾದಿ ಹತ್ರ ಹೋಗ್ಬಿಟ್ಟು ಮಾಟ ಮಂತ್ರಗಳನ್ನ ಮಾಡಿ ನಮ್ಮ ಕುಟುಂಬದಲ್ಲಿರುವಂಥವ್ರನ್ನ ವಶ ಮಾಡಿಕೊಟ್ಟಿದ್ದಾರೆ ಅಂತ ನಾವೇನು ಮಾಡಿದ್ವಿ ಕೇಳ್ತಾರೆ. ಅದೇ ರೀತಿ ನಾವು ಯಾವ ರೀತಿ ದೇವರನ್ನ ವಶೀಕರಣ ಮಾಡ್ಕೋಬೋದು? ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ನೋಡುವಾಗ ಎಷ್ಟೋ ಜನರು ಮತ್ತೊಬ್ಬರನ್ನ ವಶೀಕರಣ ಮಾಡ್ಕೊಳ್ಬೇಕಂತ ಅನೇಕ ಪ್ರಯತ್ನ ಮಾಡ್ತಾರೆ. ಮತ್ತೊಬ್ಬರನ್ನ ವಶೀಕರಣ ಮಾಡ್ಕೊಳ್ಬೇಕು. ಉದಾಹರಣೆಗೆ ಹೆಂಡತಿ ನನ್ನ ಗಂಡನ ವಶೀಕರಣ ಮಾಡ್ಕೊಳ್ಬೇಕಂತ ಪ್ರಯತ್ನ. ಅದೇ ರೀತಿ ದೇವ್ರ ಮಕ್ಕಳೇ, ತಂದೆ ತಾಯಿಗಳು ಮಕ್ಕಳನ್ನು, ಈ ಮಕ್ಕಳು ಯಾವಾಗಲೂ ನಮ್ಮ ಮಾತನ್ನು ಕೇಳಬೇಕಂತ ಆ ಮಕ್ಕಳನ್ನ ವಶೀಕರಣ ಮಾಡ್ಕೋಬೇಕಂತ ಪ್ರಯತ್ನ ಪಡ್ತಾರೆ. ಮತ್ತು ಯಜಮಾನ ಆಳುಗಳನ್ನು ಅವನು ಅನೇಕ ಅವರಿಗೆ ಹಣವನ್ನು ಕೊಟ್ಟು ಯಾವುದೋ ಒಂದು ಸಹಾಯ ಮಾಡಿ ಈ ಆಳುಗಳು ಯಾವಾಗಲೂ ನನ್ನ ಮಾತನ್ನು ಕೇಳಬೇಕಂತ ಅವ್ರನ್ನ ವಶೀಕರಣ ಮಾಡ್ಕೊಳ್ತಾನೆ. ಅದೇ ರೀತಿ ರಾಜಕೀಯ ವ್ಯಕ್ತಿಗಳು ಈ ಒಂದು ಪ್ರಜೆಗಳನ್ನು ಎಲ್ಲರನ್ನ ನನ್ನ ಕಡೆಗೆ ಇರಬೇಕಂತ ಏನು ಮಾಡ್ತಾನೆ, ಏನನ್ನು ಮಾಡ್ತಾರೆ. ಅನೇಕ ಹಣವನ್ನು ಕೊಡೋದ್ರ ಮೂಲಕವಾಗಿ ಇವರೆಲ್ಲ ನನಗೆ ಓಟ್ ಹಾಕಬೇಕಂತ ಅವನೇನು ಮಾಡ್ತಾನೆ, ಅನೇಕ ಸಹಾಯಗಳನ್ನು ಮಾಡ್ತಾ ಇದ್ದಾನೆ. ಏನಕ್ಕಂದರೆ ಒಟ್ಟಿನಲ್ಲಿ ಅವ್ರು ನಾನು ಹೇಳಿದಂಗೆ ಕೇಳಬೇಕು, ನನಗೆ ವಶೀಕರಣವಾಗಬೇಕಂತ ಈ ರೀತಿ ಪ್ರಯತ್ನ ಪಡ್ತಾರೆ. ಈ ಲೋಕದಲ್ಲಿ ಮನುಷ್ಯರು ವಶೀಕರಣ ಮಾಡೋದು ಏನೇನೋ ಪ್ರಯತ್ನ ಪಡ್ತಾರೆ. ಏನಕ್ಕೆಂದರೆ ಒಬ್ಬ ವ್ಯಕ್ತಿಯಿಂದ ಲಾಭ ಪಡ್ಕೋಬೇಕು, ಏನೋ ಒಂದು ಸಹಾಯನ ಮಾಡಿ ಅವನನ್ನ ಹತೋಟಿಗೆ ತೆಗೆದುಕೊಂಡು ಅವನಿಂದ ಲಾಭವನ್ನು ಪಡ್ಕೊಳ್ಬೇಕಂತ ಈ ರೀತಿಯಾದಂಥ ಮತ್ತೊಬ್ಬರನ್ನ ವಶೀಕರಣ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಏನು ಮಾಡಿದ್ದಾನೆ, ನಾವು ಸಹ ದೇವರಿಂದ ಲಾಭವನ್ನು ಪಡ್ಕೊಳ್ಬಾರ್ದು ಅಂತ ಸೈತಾನನು ಈ ಲೋಕದಲ್ಲಿ ಏನು ಮಾಡಿದ್ದಾನೆ, ಮನುಷ್ಯರಿಗೆ ಬೇರೆ ಬೇರೆ ಆಸೆಯನ್ನು ತೋರಿಸಿದ್ದಾನೆ. ಇವರು ಯಾರೂ ಸಹ ಪರಲೋಕಕ್ಕೆ ಹೋಗಬಾರ್ದು, ಪರಲೋಕದಲ್ಲಿ ದೇವರಿಂದ ಲಾಭವನ್ನು ಪಡ್ಕೋಬಾರ್ದು ಅಂತ ಹೇಳಿ ಈ ಲೋಕದ ವಸ್ತುಗಳನ್ನು, ಹಣದ ಆಸೆಯನ್ನು, ಬೇರೆ 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 ಆಸೆಯನ್ನು ತೋರಿಸಿ ಏನು ಮಾಡಿದಾನೆ, ಮನುಷ್ಯರನ್ನು ಸಹಿತ ಏನು ಮಾಡಿದಾನೆ, ಬಂಧಿಸಿದಾನೆ. ಎಲ್ಲರನ್ನ ದೇವರು ಮರೆತೋಗುವಂತೆ ಮಾಡಿದಾನೆ. ದೇವರ ಕಾರ್ಯ, ದೇವ್ರ ಬಗ್ಗೆ ಆಲೋಚನೆ ಮಾಡಬಾರ್ದು. ಇವತ್ತು ನೋಡಿ ಮನುಷ್ಯರು ನೋಡುವಾಗ ಎಷ್ಟೋ ಜನರು ಆ ದೇವ್ರನ್ನ ಕುರಿತು ಚಿಂತೆ ಮಾಡೋದಿಲ್ಲ. ಏನೋ ಒಂದು ಪ್ರಾರ್ಥನೆ ಮಾಡಬೇಕು, ವಾಕ್ಯಗಳು ಕೇಳಬೇಕು, ಅಷ್ಟು ಬಿಟ್ಟರೆ
ಬೇರೆ ಆಲೋಚನೆ ಇಲ್ಲ. ಎಲ್ಲರನ್ನ ದೇವ್ರನ್ನ ಮರೆಸಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು, ತಿನ್ನಬೇಕು, ಉಣ್ಣಬೇಕು, ಅದೇ ರೀತಿ ಕುಡಿಬೇಕು, ಒಂದು ಎಂಜಾಯಾಗಿ ಜೀವಿಸಬೇಕು. ಈ ಲೋಕದಲ್ಲಿ ಏನಿಲ್ಲ, ಚೆನ್ನಾಗಿ ಊಟ ಮಾಡಿ ಸುಖವಾಗಿ ಕಳೆದು ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕು ಅಂತ ಎಲ್ಲರನ್ನ ಮಾಡಿದಾನೆ. ಇರೋ ಗಂಟ ಚೆನ್ನಾಗಿ ಜೀವಿಸ್ಬೇಕಂತ ಎಲ್ಲರ ದೇವರನ್ನೇ ಮರೆಸ್ಬಿಟ್ಟಿದ್ದಾನೆ ಸೈತಾನ. ಯಾಕಂದರೆ ಇವರು ಲಾಭವನ್ನು ಪಡ್ಕೋಬಾರ್ದು, ದೇವರಿಂದ ಲಾಭವನ್ನು ಪಡ್ಕೋಬಾರ್ದು, ಮತ್ತು ಇವರು ಮರಣಿಸಿ ಪರಲೋಕಕ್ಕೆ ಹೋಗಬಾರ್ದಂತ ಅನೇಕರ ಸೈತಾನ ಏನು ಮಾಡಿದಾನಪ್ಪ, ವಶೀಕರಣ ಮಾಡ್ಕೊಂಡಿದ್ದಾನಪ್ಪ. ಅದರಿಂದ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ ಆ ಫಿಲಿಪ ಬರೆದವರ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ ನೋಡೋಣಪ್ರೆ. ಫಿಲಿಪ ಬರೆದವರ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನವನ್ನು ಇಲ್ಲಿ ಪೌಲನು ಯಾವ ರೀತಿ ಹೇಳ್ತಾನೆ ನೋಡೋಣಪ್ರೆ. ಫಿಲಿಪ 2ನೇ ಅಧ್ಯಾಯ 21ನೇ ವಚನ. ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತರ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಸಾಕು. ಇಲ್ಲಿ ನೋಡುವಾಗ ಕಡೆ ಪೌಲನು ಈ ಫಿಲಿಪ್ಪಿಯವರಿಗೆ ದೇವರಾತ್ಮನ ಮೂಲಕ ಬರೀತಾನೆ. ಏನಂತ ಹೇಳ್ತಾನೆ ಅಂದರೆ, ನೋಡ್ರಿ ಎಷ್ಟು ಗಮನಿಸಿ, ಎಲ್ಲರೂ ಅಂದರೆ ಆಲ್ಮೋಸ್ಟ್ ಈ ಭೂಮಿಯಲ್ಲಿ ಬದುಕುವಂಥ ಪ್ರತಿಯೊಬ್ಬರು ಸಹ ಎಲ್ಲರೂ ಸ್ವಕಾರ್ಯಗಳ ಮೇಲೆ, ನಾನು ಬದುಕಬೇಕು, ನನ್ನ ಮನೆ ಚೆನ್ನಾಗಿರಬೇಕು, ಯಾರು ಹೇಗಾದ್ರೇನು, ಒಟ್ಟರು ಎಲ್ಲರೂ ಸ್ವಕಾರ್ಯಗಳ ಮೇಲೆ ಕಡೆ ಅವರವರ ಕೆಲಸದ ಮೇಲೆ ಎಲ್ಲರೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಏನೊಂದು ಮಾತು ನೋಡ್ರಿ, ಎಲ್ಲರೂ ಸ್ವಕಾರ್ಯಗಳ ಮನೆ ಮೇಲೆ ಮನಸ್ಸಿದ್ದಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಈ ಭೂಮಿಯಲ್ಲಿ ಯೇಸು ಕ್ರಿಸ್ತನ ಏನಕ್ಕೆ ಬಂದರು, ಯಾವ ರೀತಿ ಕೆಲಸವನ್ನು ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ನಮಗೋಸ್ಕರ ಪ್ರಾಣ ಕೊಟ್ಟರು ಅಂತ ಯಾರೂ ಇವತ್ತು ಥಿಂಕ್ ಮಾಡೋದಪ್ರೆ. ಎಲ್ಲರೂ ಅವರ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಟ್ಟಿದ್ದಾರೆ, ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಟ್ಟಿಲ್ಲ ಅನ್ನೋದನ್ನ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ದೇವ್ರ ಮಕ್ಕಳೇ. ಅದರಿಂದ ಇಲ್ಲಿ ನೋಡುವಾಗ ಕೂಡ ಎಲ್ಲರೂ ಸಹ ಏನು ಮಾಡ್ತಾರೆ, ಲೋಕದಲ್ಲಿ ಏನನ್ನ ಉಣ್ಣಬೇಕು, ಏನನ್ನ ತಿನ್ನಬೇಕು, ಏನನ್ನು ಒದಕೋಬೇಕು, ಎಲ್ಲವೂ ಅರ್ಥವಾಗಿದೆ ಮನುಷ್ಯನಿಗೆ ಭೂಮಿಲಿ ಪ್ರೆ. ಆದರೆ ದೇವರು ಅರ್ಥ ಆಗ್ತಲ್ಲ ಪ್ರೆ. ಸೃಷ್ಟಿಕರ್ತನು ಯಾರು, ಯೇಸು ಕ್ರಿಸ್ತನು ಯಾರು, ಪವಿತ್ರಾತ್ಮನು ಯಾರು, ನಾವು ಏನಕ್ಕಾಗಿ ಈ ಭೂಮಿಗೆ ಬಂದಿದ್ದೀವಿ, ಒಂದು ದಿನ ಲೋಕ ಅಳಿಸೋದ್ಮೇಲೆ ಮನುಷ್ಯರು ಎಲ್ಲಿಗೆ ಜೀವಿಸ್ತಾನೆ, ಮರಣಿಸಿದ ನಂತರ ಅದನ್ನು ಎಲ್ಲಿಗೆ ಹೋಗ್ತಾನೆ, ಇನ್ನೊಂದು ಲೋಕ ಇದೆಯಾ ಅಥವಾ ನರಕ ಇದೆಯಾ, ಈ ರೀತಿ ಯಾವುದು ಆಲೋಚನೆ ಮಾಡದೆ ಮನುಷ್ಯನೇನಾಗಿದ್ದಾನೆ ಬರೇ ಈ ಲೋಕದಲ್ಲಿ ನಾಶವಾಗಿ ಹೋಗ್ತದಾನೆ ಬರೇ. ಎಲ್ಲ ಅರ್ಥ ಇದೆ, ದೇವ್ರ ಬಗ್ಗೆ ಅರ್ಥ ಆಗ್ತಾಯಿಲ್ಲ ಬರೇ. ನಮ್ಮ ಬದುಕನ್ನು ಕೊಟ್ಟವನು ದೇವರು. ಅದಕ್ಕಾಗಿ ನಾನು ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ ಲೋಕದಿಂದ. ಇವೆಲ್ಲವೂ ಸೃಷ್ಟಿಯಾಗಿರ್ಬೋದು, ಪ್ರತಿಯೊಂದು ವಸ್ತುಗಳಾಗಿರ್ಬೋದು, ಎಲ್ಲವನ್ನ ಯೇಸು ಕ್ರಿಸ್ತನ ಮೂಲಕವಾಗಿ ತಂದೆಯಾದ ದೇವರು ನನಗೆ ಕೊಟ್ಟಿದ್ದಾರೆ. ನನ್ನ ಮರೆತುಕೊಂಡು ಈ ಲೋಕದಲ್ಲಿ ಏನು ಮಾಡಿದರೆ ಎಲ್ಲರೂ ಮರೆತು ಹೋಗಿದ್ದಾರೆ. ದೇವರು ಎಲ್ಲವನ್ನು ಕೊಟ್ಟು ಮನುಷ್ಯರಿಗೆ ದೇವರು ಆಳ್ವಿಕೆ ಮಾಡಿ ಎಲ್ಲವನ್ನ ವಶ ಮಾಡ್ಕೊಳ್ಳಿ ಅಂತ ದೇವರು ಈ ಭೂಮಿಯಲ್ಲಿ ನಮ್ಮನ್ನು ಹುಟ್ಟಿಸಿದಾನೆ. ದೇವ್ರ ಮಕ್ಕಳೇ, ಪ್ರತಿಯೊಂದರ ಮೇಲೆ ಆಳ್ವಿಕೆ ಮಾಡ್ರಿ, ಎಲ್ಲವನ್ನೂ ವಶ ಮಾಡ್ಕೊಳ್ರಿ ಅಂತ ದೇವರು ನಮ್ಮನ್ನು ಈ ಲೋಕದಲ್ಲಿ ಹುಟ್ಟಿಸಿದ್ದಾರೆ. ಅದನ್ನು ಮನುಷ್ಯನ ಇದನ್ನು ಮರೆತು ಏನು ಮಾಡಿದ್ದಾನೆ, ಈ ಲೋಕದಲ್ಲಿ ಮನಸ್ಸಿಗೆ ಬಂದಾಗ ಜೀವಿಸಿ ಮರಣಿಸಿ ಕೊನೆಗೆ ನರಕದ ಪಾಲಾಗ್ತದಾನೆ ದೇವ್ರ ಮಕ್ಕಳೇ. ಅದರಿಂದ ನೋಡೋಣ, ಆದಿಕಾಂಡ ಪುಸ್ತಕದಲ್ಲಿ 1ನೇ ಅಧ್ಯಾಯ 28ನೇ ವಚನ ನೋಡಿದ್ರೆ, ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಚನ. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಸಾಕು. ನೋಡಿ, ಇಲ್ಲಿ ದೇವರು ಎಂಥ ಒಂದು ಅದ್ಭುತವಾದಂಥ ಮಾತುಗಳನ್ನು ಇಲ್ಲಿ ಬಳಸ್ತದಂತೆ. ಈ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ದೇವರು ಹೇಳುವಂಥ ಮಾತು, ನೀವು ಬಹು ಸಂತಾನಗಳಾಗಿಚ್ಚಿರಿ ಮತ್ತು ಈ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳ್ರಿ. ಯಾವುದಂದರೆ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸಿ ಎಲ್ಲ ಜೀವಗಳ ಮೇಲೆ ದೊರೆತನ ಮಾಡ್ರಿ, ಎಲ್ಲವನ್ನ ನೀವು ವಶ ಮಾಡಿಕೊಳ್ರಿ ಅಂತ ದೇವರು ಮನುಷ್ಯನಿಗೆ ಒಂದಿಷ್ಟು ಒಂದು ಪ್ರಣಾಳಿಕೆ ಮೂಲಕ ಇದನ್ನು ಕೊಟ್ಟಿದೆ. ನೋಡಿದ್ರೆ ದೇವ್ರ ಮಕ್ಕಳೇ, ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲದರ ಮೇಲೆ ದೊರೆತನ ಮಾಡಿರಿ,
ಎಲ್ಲವನ್ನು ಹೊಸ ಮಾಡ್ಕೊಳ್ಳೆಂದು ಹೇಳ್ತಾನೆ. ಆದರೆ ಅದೇ ರೀತಿ ದೇವರನ್ನು ಹೊಸ ಮಾಡ್ಕೊಳ್ಬೇಕು ಅಂದರೆ ಯಾವ ರೀತಿ ಭೂಮಿ ಎಲ್ಲವನ್ನು ನಾವು ಹೊಸ ಮಾಡ್ಕೊಳ್ಳೋದು, ಅದೇ ರೀತಿ ತಂದೆಯ ದೇವರನ್ನು ನಾವು ಹೊಸಪಡಿಸ್ಕೊಳ್ಬೇಕು ಎಂಬುದನ್ನ ಉದಾಹರಣೆಗೆ ಲೋಕದಲ್ಲಿ ಈಗ ನೋಡಿ ಎಮ್ ಎಲ್ ಎ ಇದ್ದಾರೆ, ಎಮ್ ಎಲ್ ಎನಾಗಿರ್ಬೋದು ಅಥವಾ ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು. ನಾವು ಹೇಳಿದ ತಕ್ಷಣ ಈಗ ಹೋಗ್ತೀವಿ ಅವರ ಒಂದು ಮನೆ ಹೋಗಿ, ಸಾರ್ ಈ ಥರ ನಮ್ಮ ಏರಿಯಾಕ್ಕೆ ನೀರಿಲ್ಲ ಸರ್, ಅಥವಾ ಒಂದು ವೇಳೆ ಏನೋ ಒಂದು ಸಮಸ್ಯೆ ಆಗಿದೆ ಸರ್ ಅಂತ ಅವ್ರು ಹೇಳಿದಾಗ ನೀನು ಹೇಳಿದ ತಕ್ಷಣ ಅವ್ರು ಕೆಲಸ ಮಾಡುವಾಗ ನಿನಗೆ ಎಷ್ಟು ಖುಷಿ ಇರ್ತದೆ ಬರೇ. ಯಾಕಂದರೆ ಎಮ್ ಎಲ್ ಎ ಅವರು ಒಂದೇ ಒಂದು ಮಾತು ಹೇಳಿದ ತಕ್ಷಣ ಅದೇ ತಕ್ಷಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ಒಂದೇ ಒಂದು ನೀವು ಒಂದು ಲೆಟ್ರ್ ಕೊಟ್ಟ ತಕ್ಷಣ ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದಾಗ ಎಷ್ಟು ಖುಷಿ ಆಗ್ತದೆ ಬರೇ. ಅದೇ ದೇವರು ನಮ್ಮ ಮಾತನ್ನು ಕೇಳ್ತಾನೆ ಅಂದರೆ ಎಷ್ಟು ಖುಷಿ ಬರ್ತದೆ ನಮಗೆ. ಸೃಷ್ಟಿಕರ್ತನ ದೇವರು ನನ್ನ ಪ್ರಾರ್ಥನೆ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಪ್ರಾರ್ಥನೆ ನೆರವೇರಿಸಲು ಎಷ್ಟು ಖುಷಿ ಇರ್ತದೆ ಬರೇ. ಅದರಿಂದ ನಾವು ಯಾವ ರೀತಿ ಬದುಕಬೇಕು ಅಂತ ಹೇಳಿದ್ರೆ, ಭೂಮಿ ಮೇಲೆ ಯಾವುದೋ ಜಂತು ಪಶು ಹೊಸ ಮಾಡಿಕೊಳ್ಬೇಕಾದ್ರೆ ನಾವು ಏನೇನು ಮಾಡ್ತೀವಿ? ಒಂದು ನಾಯಿಯನ್ನು ನಾವು ಹೊಸ ಮಾಡ್ಕೊಳ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಅಲ್ರಿ? ಒಂದು ಪ್ರಾಣಿಯನ್ನು, ಹಸುವನ್ನು ಹೊಸ ಮಾಡ್ಕೊಳ್ಬೇಕಾದ್ರೆ ನಾವು ಏನು ಮಾಡ್ತೀವಿ? ಅದಕ್ಕೆ ಎಷ್ಟೋ ನಾವೇನು ಮಾಡ್ತೀವಿ, ಅದಕ್ಕೆ ಕೊಡ್ತೀವಿ. ಆಗ ಅದು ನಾವು ಹೇಳ್ದಂಗೆ ನಾವು ಕೇಳ್ತದೆ. ಅದು ಯಾವುದೋ ಒಬ್ಬ ಮನುಷ್ಯನನ್ನು ಹೊಸ ಮಾಡ್ಕೊಳ್ಬೇಕಾದ್ರೆ ನಾವು ಏನೋ ನಾವು ಸಹಾಯ ಮಾಡ್ತೀವಿ. ಆಗ ನಾವು ಹೇಳಿದ ರೀತಿಯಲ್ಲಿ ಅದನ್ನು ಕೇಳುವಂಥದ್ದಾಗಿದೆ. ಅದೇ ರೀತಿ ಇಲ್ಲಿ ನೋಡುವಾಗ ಒಂದು ವಾಕ್ಯ ಹೇಳ್ತೇವೆ, ಯೋಹಾನನ ಬರೆದಂತಹ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನ. ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಸಾಕು ನೋಡಿ, ಇಲ್ಲಿ ಎಷ್ಟು ಸ್ಪಷ್ಟವಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ ಅಂದರೆ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಭಕ್ತಿಹೀನ ಕೆಲವರು ವೇಷಧಾರಿಗಳಾಗಿರ್ತಾರೆ. ಸುಮ್ಮನೆ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ವಾಕ್ಯಗಳನ್ನ ಜ್ಞಾನಿಸ್ತೀನಿ ಅಂತ ಹೇಳಿದ್ರೆ, ಆದರೆ ಅವನು ಒಳಗಡೆ ಭಕ್ತಹೀನನಾಗಿ ಜೀವಿಸ್ತಾ ಇರ್ತಾನೆ. ಅದನ್ನಲ್ಲಿ ಇರುವಂಥ ಭಕ್ತಹೀನನ ಪ್ರಾರ್ಥನೆ ಹೇಳಿದ್ರೆ, ಯಾರು ಭಕ್ತನಾಗಿ ಆತನ ಚಿತ್ತದಂತೆ ನಡೀತಾನೋ ಅವನ ಪ್ರಾರ್ಥನೆ ಕೇಳ್ತಾನೆ ಅಂತ ಹೇಳ್ತಾರೆ. ಆದರೆ ಅದರ ಚಿತ್ತದಂತೆ ಅಂದರೆ ದೇವರು ಕೊಟ್ಟಿದ್ದ ಕೆಲಸ ರೀತಿಯಲ್ಲಿ ಅವನು ನಡೀತಾನೋ ಅವನ ಪ್ರಾರ್ಥನೆ ದೇವರು ಕೇಳೋದನ್ನೋದನ್ನ ಈ ಒಂದು ವಾಕ್ಯದ ಮೂಲಕ ನಾವು ಗಮನಿಸ್ಬೋದಾದ್ರೆ, ದೇವ್ರ ಮಕ್ಕಳೇ ಆಲೋಚನೆ ಮಾಡ್ರಿ. ದೇವರ ಚಿತ್ತದಂತೆ ಅಂದರೆ ನಾವು ನಡೆಯಬೇಕು, ದೇವರ ಭಕ್ತರಾದರೆ ನಡೆಯಬೇಕು. ಭಕ್ತಿ ಅಂದರೆ ಹೂವು ಹಾಕುವಂಥದ್ದು ಅಥವಾ ಏನೋ ಒಂದು ಕಾಣೆ ಕೊಡುವಂಥದ್ದು, ಯಾವಾಗಲೂ ಮೊಣಕಾಲಾಕ ನಿಂತ್ಕೊಳ್ಳೋವಂಥದ್ದು, ಯಾವುದೋ ಒಂದು ರೀತಿ ಕೈ ಮುಗಿಯುವಂಥದ್ದು, ಇದೆಲ್ಲ ಪ್ರಿಯ ಭಕ್ತಿ ಅಂದರೆ. ಕೆಲವರು ತಿಳ್ಕೊಂಡಿದ್ರೆ ಆ ಥರ, ಭಕ್ತಿ ಅಂದರೆ ನಾವು ಕೈ ಮುಗಿಬೇಕು, ನಾವು ಕಣ್ಣು ಮುಚ್ಚಬೇಕು, ಒಂದು ಕಾಣಿಕೆ ಕೊಡಬೇಕು, ದಸಮ ಕೊಡಬೇಕು, ಮತ್ತು ಗಂಟೆಗಟ್ಟಲೆ ಮೊಣಕಾಲು ನಿಂತ್ಕೋಬೇಕು, ಇದೆಲ್ಲ ಭಕ್ತಿ. ಭಕ್ತಿ ಅಂದರೆ ದೇವರು ಹೇಳಿದಂಥ ಈ ಒಂದು ಕೆಟ್ಟ ಕೆಲಸಗಳನ್ನು ಮಾಡದೆ ದೇವರ ಕೆಲಸವನ್ನು ಮಾಡುವಂಥದ್ದು, ದೇವರು ಹೇಳಿದ ರೀತಿ ನಡ್ಕೊಳ್ಳುವಂಥದ್ದು, ದೇವರ ಮಾತಿನ ಪ್ರಕಾರ ನಡೆಯುವಂಥದ್ದೇ ಭಕ್ತಿ ಇರ್ತದೆ. ದೇವರು ಇದರ ಮಾಡುವಂತ ಹೇಳಿದಾನೆಂದರೆ ಅದು ಭಕ್ತಿ. ಇರೋಳು ಅಬ್ರಾಹ್ಮನ ದೇವರು ಕರೆದ್ರು, ಅವನು ಬಂದ, ಅದು ಭಕ್ತಿ. ಆ ಎಲಿಯನಿಗೆ ಇಂಥ ಸ್ಥಳಕ್ಕೆ ನಿಮ್ಮ ಸ್ವರಕ್ಕೆ ಹೋಗ್ಬೇಕಂತ ಹೇಳಿದ್ರು, ಅವನು ಬಂದ. ಅಂದರೆ ದೇವರು ಹೇಳಿದ ರೀತಿಯಲ್ಲಿ ನಡೆದರೆ ಅದು ಭಕ್ತಿ ಅಂತ ನಾವು ನೋಡ್ಬೋದು. ಅದರಿಂದ ದೇವ್ರ ಮಕ್ಕಳೇ, ಈಗ ಕೀರ್ತನೆ ಪುಸ್ತಕದಲ್ಲಿ ನೋಡ್ರಿ, ಕೀರ್ತನೆ ಪುಸ್ತಕ 34ನೇ ಅಧ್ಯಾಯ 15-16 ವಚನ ಓದಿಕೊಳ್ಳೋಣ. ಕೀರ್ತನೆ ಪುಸ್ತಕ 34, 15, 16 ವಚನವನ್ನು ಒಂದು ಸಾರಿ ನೋಡೋಣ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಕೆಡುಕರಿಗೂ ಯೆಹೋವನು ಕೋಪದ ಮುಖವುಳ್ಳವನಾಗಿರುವನು. ಯೆಹೋವನು ನೀತಿವಂತರ ಕೂಗನ್ನ ಕೇಳ್ತಾನೆ. ಅಂದರೆ ನೀತಿವಂತ ಅಂದರೆ ಭಕ್ತನ ಒಂದು ಕೂಗನ್ನು ಅವನು ಕೇಳಿದ್ರಂತಪ್ಪ ಯಾರು ದೇವರು. ಅವರು ಮೊರೆ ಇಡುವಾಗ ಕಿವಿ ಕೊಡ್ತಾರಂತಪ್ಪ. ನೀನು ಯಾವಾಗ ನೀತಿವಂತನಾಗತ್ತೀಯ, ಯಾವಾಗ ನೀನು ಆ ಒಂದು ದೇವರ ಬಳಿಯಲ್ಲಿ ನೀನು ಮೊರೆ ಹಿಡಿಯುತ್ತೀಯ, ಖಂಡಿತ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನಪ್ಪ. ಮತ್ತು ಕಿಡಿಕರಿಗೂ ಯೆಹೋವನು ಕೋಪ ಮುಖವಾಗಿರ್ತಾನಪ್ಪ. ಕೆಡುಕರ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಭಕ್ತಹೀನನ ಅವನ ಪ್ರಾರ್ಥನೆ ದೇವ್ರು ಎಷ್ಟು ಮಾಡಿದ್ರು ಕೇಳೋದಪ್ಪ. ಕೆಲವು ಸುಮ್ಮನೆ ಯಾವಾಗಲೂ ಆ
ಅವಭಕ್ತಿ ತೋರಿಸ್ತಾ ಇರ್ತಾರೆ. ಸುಮ್ಮನೆ ಓಡಾಡ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು, ಏನನ್ನೋ ಮಾಡುವಂಥದ್ದು. ಆದರೆ ಅವ್ನು ಇಷ್ಟೇ ಪ್ರಾರ್ಥನೆ ಮಾಡ್ತಿದ್ರು, ದೇವರು ಅವನ ಪ್ರಾರ್ಥನೆ ಕೇಳ್ತಾ ಇರಕ್ಕಿಲ್ಲ ಅಂದರೆ. ಆದರೆ ಕಿಡುಕನಿಗೆ ಯೆಹೋವನು ಕೋಪ ಮೂಡುವ ಮುಖವುಳ್ಳವನಾಗಿದ್ದಾನೆ. ಇಲ್ಲಿ ದೇವರು ಒಂದು ಕೋಪ ಉಳ್ಳವನಾಗಿದ್ದಾನೆ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಕೀರ್ತನೆಗಳು 145ನೇ 19ನೇ ವಚನ ಓದುವಾಗ, ಕೀರ್ತನೆಗಳು 145ನೇ ವಚನ 19ನೇ ವಚನ, 145:19. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಸಾಕು. ಇಲ್ಲಿ ನೋಡಿ ಎಷ್ಟೊಂದು ಅದ್ಭುತವಾದಂಥ ಮಾತನ್ನಲ್ಲಿ ದೇವರು ಬಳಸ್ತಾ ಇದ್ದಾರೆ ಅಂದರೆ ನಾವು ಗಮನಿಸಬೇಕು ಈ ವಾಕ್ಯವನ್ನ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸ್ತಾನೆ. ಯಾರು ಭಯಭಕ್ತಿಯಿಂದ ಜೀವಿಸ್ತಾರೋ, ಯಾರು ದೇವರ ಮಾತನ್ನು ಕೇಳಿ ಭಯಭಕ್ತಿಯಿಂದ ಬದುಕುತ್ತಾರೋ ಅವರ ಇಷ್ಟಾರ್ಥವನ್ನು ದೇವರು ನೆರವೇರಿಸ್ತಾರೆ. ಇಷ್ಟವನ್ನು ಏನೇ ಹೇಳಿದ್ರು ಸಹ ದೇವರು ಅವ್ರ ಇಷ್ಟಾರ್ಥವನ್ನು ಕೇಳ್ತಾನೆ ಅಂದರೆ, ಮತ್ತು ಅವರ ಕೂಗನ್ನು ಕೇಳಿ ರಕ್ಷಿಸ್ತಾನೆ. ದೇವ್ರ ಮಕ್ಕಳೇ, ಇದೆಲ್ಲ ದೇವರು ವಶಪಡಿಸ್ಕೊಳ್ಳೋ ಮಾತುಗಳು. ದೇವರನ್ನ ಹೊಸ ಮಾಡಿಸ್ಕೊಳ್ಳೋ ಅಂದರೆ ಯಾವಾಗ ನೀನು ದೇವರಲ್ಲಿ ಇಷ್ಟವುಳ್ಳವನಾಗಿ ಜೀವಿಸ್ತೀಯ, ಯಾವಾಗ ದೇವರು ಹೇಳುವಂಥ ಮಾತನ್ನ ಕೇಳ್ತೀಯ, ಆಗ ದೇವರು ನಿನ್ನ ಜೀವಿತದಲ್ಲಿ ನೆರವೇರಿಸುವಂಥ, ನೀನು ಹೇಳಿದಂಥದ್ದು ಕೇಳಿದ ದೇವರು. ಇವೆಲ್ಲವೂ ದೇವರನ್ನ ವಶಪಡಿಸಿಕೊಳ್ಳುವಂಥ ಮಾತುಗಳು. ಅದರಿಂದ ಒಂದು ವೇಳೆ ಬೈಬಲಲ್ಲಿ ದೇವರನ್ನು ವಶಪಡಿಸಿಕೊಳ್ಳುವ ದೇವರು ಇದ್ದಾರೆ ಬೈಬಲಲ್ಲಿ. ಯಾರೇ ಒಂದು ವೇಳೆ ಬೈಬಲಲ್ಲಿ ಇಂದಿನ ಕಾಲದ ಭಕ್ತರು ದೇವರನ್ನ ವಶ ಮಾಡಿಕೊಂಡು ದೇವರು ಅವ್ರು ಹೇಳೋ ರೀತಿಯಲ್ಲಿ ಮಾಡಿರೋದನ್ನು ನಾವು ನೋಡಿದ್ದೇವೆ. ಚರಿತ್ರೆಯಲ್ಲಿ ನಾವು ನೋಡೋಣ ಯಾರಿದ್ದಾರೆ, ದೇವರು ಅವ್ರ ಹೆಸರನ್ನ ಬೈಬಲಲ್ಲಿ ಬರೆಸಿದಾರ. ಯಾಕಂದರೆ ನಾವು ನೋಡಿ ನಾವು ಸಹ ದೇವ್ರನ್ನ ವಶ ಮಾಡಿಸ್ಕೊಳ್ಬೇಕು. ಈ ಭಕ್ತರನ್ನು ನೋಡಿ, ಅವ್ರ ಪ್ರಾರ್ಥನೆ ನೋಡಿ, ದೇವರು ಯಾವ ರೀತಿ ಅವ್ರ ಪ್ರಾರ್ಥನೆ ಕೇಳಿದಾನೆ ಅದೇ ರೀತಿ ನಾವು ಸಹ ದೇವ್ರನ್ನ ವಶಪಡಿಸ್ಕೊಳ್ಬೇಕಾದ್ರೆ ಈ ಮಾತುಗಳನ್ನ ನಾವು ಕೇಳಬೇಕಾದ್ರೆ ನೋಡೋಣ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16-17ನೇ ವಚನವನ್ನು ದಯಮಾಡಿ ಓದಿಕೊಂಡ್ರೆ. ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ 17ನೇ ವಚನವನ್ನು ದಯಮಾಡಿ ಓದಿಕೊಂಡ್ರೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. 17ರಿಂದ ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕೆಂದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಇಲ್ಲಿ ಪ್ರಾರ್ಥನೆ ಕುರಿತು ಯಾಕೋಬನು ಬರೆದಿದ್ದಾನೆ. ಇಲ್ಲಿ ಎಲೀಯನ ಕುರಿತು ನಾವು ನೋಡ್ತಾ ಇದ್ದೀವಿ. ದೇವ್ರ ಮಕ್ಕಳೇ, ಎಲೀಯನು ನಮ್ಮಂಥ ಸ್ವಭಾವವುಳ್ಳವನು. ನಮ್ಮ ಹಾಗೆ ಆತನು ಈ ಭೂಮಿಯಲ್ಲಿ ಬದುಕುವಂಥ ಜೀವಿಸುವಂಥ ಕಾಲ ಅವನಿಗೆ ಬಂತಪ್ರೆ. ಅಂಥ ಕಾಲದಲ್ಲಿ ಎಲೀಯನು ತುಂಬ ಭಕ್ತ ಅವನು ಒಂದು ದಿನ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಏನಂತಂದರೆ ಮಳೆ ಬರಬಾರದು ಅಂತ. ನೋಡಿ, ಅವನು ಹೇಳಿದ ತಕ್ಷಣ ದೇವರು 3 ವರ್ಷದ 6 ತಿಂಗಳು ಮಳೆ ಬರ್ತಿಲ್ವ ಅಂತಂದರೆ ಅವನು ಯಾವ ರೀತಿ ದೇವ್ರನ್ನ ಮೆಚ್ಚಿಸುವಂಥ ವ್ಯಕ್ತಿಯಾಗಿದ್ದ, ಯಾವ ರೀತಿ ದೇವರಿಗೆ ವಿಧಿಯನಾಗಿ ಜೀವಿಸ್ತಾ ಇದ್ದ. ದೇವರು ಇವನ ಮಾತನ್ನ ಕೇಳಿ ಮಳೆ ಬರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಅವನು ದೇವ್ರನ್ನ ವಶಪಡಿಸ್ಕೊಂಡಿದ್ದಾನೆ ನೋಡಿ. ಆ ಸೃಷ್ಟಿಕರ್ತನಾದ ದೇವರು, ಈ ಜಗತ್ತನ್ನು ಉಂಟು ಮಾಡಿದ ದೇವರು, ನಿನ್ನನ್ನು ಉಂಟು ಮಾಡಿದ ದೇವರು, ಅಟ್ಲೀಸ್ಟ್ ಈ ಭೂಮಿಯಲ್ಲಿದ್ದ ಒಬ್ಬ ಮನುಷ್ಯನ ಮಾತನ್ನು ದೇವರು ಕೇಳ್ತಾನೆ ಅಂದರೆ ಅವನ ದೇವರಿಗೆ ಎಷ್ಟು ಒಂದು ಮೆಚ್ಚುಗೆಯಾಗಿ ಜೀವಿಸ್ತಾ ಇರಬೇಕು. ನಾನು ನೀನು ಸಹ ಪ್ರಶ್ನೆ ಮಾಡ್ಕೊಳ್ಳೋಂಥ ಸಮಯ ಬರ್ತದೆ. ನನ್ನ ಪ್ರಾರ್ಥನೆ ದೇವರು ಯಾಕೆ ಕೇಳ್ತಾ ಇಲ್ಲ ಬರ್ತದೆ? ಯಾಕೆ ನಾವು ನೋಡ್ದು, ಯಾಕಂದರೆ ಭಕ್ತ ಏನನ್ನ ಪ್ರಾರ್ಥನೆ ದೇವರು ಕೇಳಲಿಲ್ಲ. ಯಾರು ಭಕ್ತನಾಗಿ ಆತನ ಚಿತ್ತದಲ್ಲಿ ನಡೀತಾನೋ ಅವನ ಪ್ರಾರ್ಥನೆ ದೇವರು ಖಂಡಿತ ಕೇಳ್ತಾನೆ ಎಂಬುದನ್ನು ನೋಡ್ದು.
ಇಲ್ಲಿ ಎಲಿಯನು ದೇವರ ಕೆಲಸ ನಿಮಿತ್ತವಾಗಿ ಬಂದಿದ್ದಾನೆ. ದೇವರ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾನೆ. ಅದಕ್ಕಾಗಿ ದೇವರು ಅವನ ಪ್ರಾರ್ಥನೆ ಕೇಳಿ ಮಳೆಯನ್ನು ನಿಲ್ಲಿಸ್ತದೆ. 3 ವರ್ಷದ 6 ತಿಂಗಳ ನಂತರ ಪುನಃ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪುನಃ ಅಲ್ಲಿ ನೋಡ್ತೀವಿ, ಅವದಲ್ಲಿ ಇವಾಗ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶ ಮಳೆಗೆಳಿತು, ಭೂಮಿಯು ಬೆಳೆಯಿತು. ನನ್ನ ಪ್ರಿಯ ದೇವರ ಆಲೋಚನೆ ಮಾಡ್ತಾರೆ. ಇಲ್ಲಿ ಅವನು ಪ್ರಾರ್ಥನೆ ಮಾಡುವ ಮಳೆ ನಿಂತೋಗಿದೆ, ಪುನಃ ಪ್ರಾರ್ಥನೆ ಮಾಡುವ ಮಳೆ ಬಂದಿರುತ್ತದೆ. ದೇವರ ಮಕ್ಕಳೇ, ಇಲ್ಲಿ ದೇವರು ಅವನ ಮಾತನ್ನು ಕೇಳಿದರೆ ನೋಡಿ, ಇಲ್ಲಿಯೂ ಎಷ್ಟು ಮೆಚ್ಚುಗೆ ಆಗಿದ್ದಾನೆ ನೋಡಿ. ಏನು ಎಷ್ಟು ಮೆಚ್ಚುಗೆ ಆಗಿದ್ದಾನೆ ನೋಡಿ. ಅದೇ ನೋಡಿ 1 ಅರಸು ಪುಸ್ತಕ ನೋಡಿರುವಾಗ ಅಲ್ಲಿ ನಾವು ನೋಡ್ತೀವಿ 1 ಅರಸು ಪುಸ್ತಕ, ಅದರಲ್ಲಿ 18ನೇ ಅಧ್ಯಾಯ 36ನೇ ವಚನ. 1 ಅರಸು ಪುಸ್ತಕ 18ನೇ ಅಧ್ಯಾಯ 36ನೇ ವಚನ. ಸಂಧ್ಯೆ ನೈವೇದ್ಯದ ಹೊತ್ತಿಗೆ ಪ್ರವಾದನೆಯಾದ ಏಲಿಯನು ವೇದಿಯ ಹತ್ತಿರ ಬಂದು, ಅಬ್ರಾಮ್, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿದ್ದೇನೆಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆಂಬುದನ್ನು ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು, ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು, ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಸಾಕು ನೋಡಿ. ಇಲ್ಲಿ ಎಲೆಯನ್ನು ನಮಗೆಲ್ಲರೂ ಗೊತ್ತು. ಎಲೆಯ ಚರಿತ್ರ, ಈ ಬಾಳನನ್ನು ಅನೇಕ ಜನರು ಆರಾಧಿಸ್ತಾ ಇದ್ದಾರೆ. ಆ ಎಲಿನಲ್ಲಿ ಒಂದು ಚಾಲೆಂಜ್ ಮಾಡ್ತಾನೆ. ಆ ಬಾಳನ ಪೂಜಾರಿಗಳು ಸುಮಾರು 450 ಜನ ಬೆಳಗ್ಗೆಯಿಂದ ಸಂಜೆ ತನಕ ಕಿರ್ಚಿ ಪ್ರಾರ್ಥನೆ ಮಾಡ್ತಾರೆ. ಅವ್ರ ಪ್ರಾರ್ಥನೆಯನ್ನು ಅವರು ಯಾವುದೇ ರೀತಿ ಅವರ ದೇವರು ಲಾಲಿಸೋದಿಲ್ಲ. ಆದರೆ ಎಲಿಯನ ಸರದಿ ಬಂದಾಗ ಎಲಿಯನು ಆಕಾಶದ ಕಡೆಗೆ ಪ್ರಾರ್ಥನೆ ಮಾಡ್ತಿದ್ದಾನೆ. ದೇವರೇ, ಅಬ್ರಾಮ್, ಇಸಾಕ್, ಯಾಕೋಬ ದೇವರೇ, ಈ ಎಲ್ಲ ಜನರು ನೀನು ದೇವರು ಅಂತ ನಂಬ್ಕೋಬೇಕಪ್ಪ, ದಯಮಾಡು ಆ ಒಂದು ಆಕಾಶದ ಬೆಂಕಿನ ಕಳಿಸುವಂದಾಗ ದೇವರು ಇಮಿಡಿಯೇಟಾಗಿ ಇರ್ತದೆ. ಅವನ ಪ್ರಾರ್ಥನೆ ಕೇಳಿ ದೇವರು ಅಲ್ಲಿ ಬೆಂಕಿನ ಕಳಿಸಿ ಯಜ್ಞ ಹೋಮಗಳನ್ನು ನಾಶ ಮಾಡೋದನ್ನು ನೋಡ್ತಿದ್ದೀವಿ ಮಕ್ಕಳೇ. ಅರೆ ಎಷ್ಟು ಅದ್ಭುತವಾದಂಥ ಭಕ್ತನು ನೋಡಿದ್ರೆ ಆಲೋಚನೆ ಮಾಡಿರ್ತಾರೆ. ದೇವರನ್ನು ಯಾವ ರೀತಿ ವಶಪಡಿಸ್ಕೊಂಡಿದ್ದಾನೆ ಅಂದರೆ, ಅದೇ ರೀತಿ ನೋಡ್ತೀವಿ 2 ಅರಸು ಪುಸ್ತಕದಲ್ಲಿ 2 ಅರಸು ಪುಸ್ತಕ 1ನೇ ಅಧ್ಯಾಯ 10ನೇ ವಚನ ನೋಡಿರ್ತಾರೆ. 2 ಅರಸು, ಇನ್ನೊಂದು ಮಾತು ನೋಡೋಣ ಆತನ ವಿಷಯ ಕೊಡ್ತದ್ದು. 2 ಅರಸು ಪುಸ್ತಕ 1ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡೋಣ. ಅದಕ್ಕೆ ಏಲಿಯನು, ನಾನು ದೇವರ ಮನುಷ್ಯನಾಗಿರುವುದಾದರೆ ಆಕಾಶದಿಂದ ಬೆಂಕಿ ಬಿದ್ದು ನಿನ್ನನ್ನು ನಿನ್ನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಡಲಿ ಅಂದನು. ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವನನ್ನು ಅವನ 50 ಮಂದಿ ಸಿಪಾಯಿಗಳನ್ನು ದಹಿಸಿ ಬಿಟ್ಟಿತು. ದೇವರ ಮನಸ್ಸನಾಗಿದ್ರೆ, ನಾನು ದೇವರ ಚಿತ್ತವನ್ನು ನೆರವೇರಿಸ್ತಾ ಇದ್ದೀನಿ, ನಾನು ದೇವರ ಭಕ್ತನಾಗಿದ್ದೀನಿ. ಯಾವಾಗ ಎಲೆಯನ್ನು ಪ್ರಾರ್ಥನೆ ಮಾಡಿದ ತಕ್ಷಣ ಆಕಾಶದ ಬೆಂಕಿ ಬಂದು ಅಲ್ಲಿ 50 ಜನರನ್ನು ನಾಶ ಮಾಡ್ತಾ ಇದ್ದಾರೆ. ದೇವ್ರ ಮಕ್ಕಳ, ಇಲ್ಲಿ ದೇವರಿಗೆ ಪ್ರಾರ್ಥನೆ ಎಲಿಯನು ದೇವರಿವನ ಮಾತನ್ನು ಕೇಳಿ ಬೆಂಕಿಯನ್ನು ಸುರಿಸಿದ್ದಾನೆ. ನೋಡಿ ಎಂಥ ಭಕ್ತನ ನೋಡೋಣ, ಎಂಥ ಭಕ್ತ, ಎಂಥ ಭಕ್ತನಾಗಿರೋದು. ಯಾವ ರೀತಿ ಆ ಒಂದು ತಂದೆಯ ದೇವರನ್ನ, ಸೃಷ್ಟಿಕರ್ತನನ್ನು ಆತನ ಇಷ್ಟಪಡಿಸ್ತಾ ಇರ್ಬೋದು ನೋಡಿ. ಅದಕ್ಕೆ ನಾವು ನೋಡೋ ಕೇಳ್ತಲೇ ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಎಂಬುದಾಗಿದ್ದಾರೆ. ನೀತಿವಂತರ ಕೂಗನ ಕೇಳ್ತಾನೆ ದೇವರು ಅಂತಂದರೆ, ಒಂದು ಬೆಳಗಿನ ಸಮಯದಲ್ಲಿರ್ತಾರೆ. ಆಲೋಚನೆ ಮಾಡಿ, ಎಲಿಯನ ಕುರಿತು ನೀವು ಆಲೋಚನೆ ಮಾಡಿ. ಆತನಾಗಿ ನಾವು ಜೀವಿಸ್ತಾ ಇದ್ದೀವಿ, ಆತನಾಗಿ ನಾವು ಭಕ್ತಿಯನ್ನು ತೋರಿಸ್ತಾ ಇದ್ದೀವ, ಆತನಾಗಿ ದೇವರ ಕೆಲಸದಲ್ಲಿ ನಿಮಿತ್ತವಾಗಿ ಭೂಮಿಯಲ್ಲಿ ನಾವು ಬಂದಿದ್ದೀವ, ಇಲ್ಲಾಂದರೆ ನೆಪ ಮಾತ್ರದಲ್ಲಿ ನಾವು ಜೀವಿಸ್ತಾ ಇರ್ತಾರೆ. ಅದರಿಂದ ದೇವರ ಇಲ್ಲಿ ವಶಪಡಿಸ್ಕೊಂಡಿದ್ದಾನಂತೆ. ದೇವರನ್ನ ವಶೀಕರಣ ಮಾಡಿಕೊಂಡು ಆ ದೇವರು, ಆ ಸೃಷ್ಟಿಕರ್ತನ ಒಬ್ಬ ಮನುಷ್ಯನ ಹೇಳೋದು ಮಾತನ್ನು ಕೇಳ್ತದೆ ಅಂದರೆ ಎಷ್ಟು ಅವನ ಪ್ರೀತಿಸ್ತಾನೆ ದೇವರು ನೋಡಿದ್ರೆ. ಅವನ ಪರವಾಗಿ ದೇವರು ನಿಂತಿದ್ದು ಈ ಭೂಮಿಲಿ ಯಾರು ನಿನ್ನ ಜೊತೆ ಇಲ್ಲದಿರೋದು ನಿನ್ನ ಗಂಡ, ನಿನ್ನ ಹೆಂಡತಿ, ನಿನ್ನ ಸಂಬಂಧಿಕರು ಯಾರಿಲ್ಲದೆ ಹೋದರು ದೇವರು ನಿನ್ನ ಪಕ್ಷದಲ್ಲಿ ಇರುವುದಾದರೆ ಖಂಡಿತ ನಿನ್ನ ಪ್ರಾರ್ಥನೆ ದೇವರು ಕೇಳಿಸಿ ಅವ್ರು ಅನೇಕರ ಮುಂದೆ ನಿನ್ನ ದೇವರು ಉಪಯೋಗಿಸ್ತಾನೆ. ದೇವ್ರ ಮಕ್ಕಳೇ, ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಅದರಿಂದ ಇಲಿಯನು ದೇವರನ್ನ ವಶಪಡಿಕೊಂಡು, ನಾವು ಮತ್ತೊಬ್ಬ ವ್ಯಕ್ತಿ ನೋಡೋಣ. ದೇವರನ್ನ ವಶೀಕರಣ ಮಾಡ್ಕೊಂಡು ಮತ್ತೊಬ್ಬ ವ್ಯಕ್ತಿ, ಆತನೇ ಅಬ್ರಾಹ್ಮನ. ಅಬ್ರಾಹ್ಮನು
ನಮ್ಮೆಲ್ಲರೂ ಗೊತ್ತು ಪ್ರೇ, ಈ ಒಂದು ಬೈಬಲಲ್ಲಿ ಯಾರು ಕ್ರೈಸ್ತರಿದ್ದಾರೆ ಎಲ್ಲರೂ ಸಹ ಅಬ್ರಾಹ್ಮನ ಕುರಿತು ಗೊತ್ತು ಪ್ರೇ. ಅಬ್ರಾಹ್ಮಣ ಯಾರಾದರೂ ಚಿಕ್ಕ ಮಗು ಸಹ ಹೇಳ್ತದೆ ಪ್ರೇ, ಆತನ ಮೂಲ ತಂದೆ, ಆತನ ಆಶ್ರಯಿಸಲ್ಪಟ್ಟವನು, ನಂಬಿಕೆ ಪುರುಷನು, ದೇವರ ಸ್ನೇಹಿತನಂತ ಅನೇಕ ಬಿರುದುಗಳನ್ನು ದೇವರ ಹತ್ರ ಕೊಡೋದು ನೋಡ್ತಿದ್ದಾರೆ. ಇಲ್ಲಿ ನೋಡಿ, ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 17ನೇ ವಚನ ನೋಡೋಣ. ಒಂದು ಮಾತು ನೋಡೋಣ ಪ್ರೇ. ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 17ನೇ ವಚನ. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಮನಿಗೆ ಮರೆಮಾಡುವುದು ಸರಿಯೋ? ಅವನಿಂದ ಸಾಕಂದ್ರೆ ಇಲ್ಲಿ ನೋಡಿ, ದೇವರು ನಮ್ಮೆಲ್ಲರೂ ಗೊತ್ತು ಸೊದೋಮನ ಪಟ್ಟಣದಲ್ಲಿ ಲೋಟನಿದ್ದಾನೆ ಪ್ರೇ. ಒಂದು ಕಾಲದಲ್ಲಿ ಅದು ಯೆಹೋವನ ಮನದಂತಿತ್ತು ಅಂತ ನಾವು ನೋಡ್ತೀವಿ. ಆದರೆ ಬರ್ತಾ 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 ಅಲ್ಲಿರೋದು ಎಲ್ಲ ಜನರು ದುಷ್ಟರಾಗಿ ಎಲ್ಲರೂ ಸಹ ದೇವರ ಕೋಪ ಗುರಿಯಾಗಿದ್ದಾರೆ ಪ್ರೇ. ಅಂಥ ಸಂದರ್ಭದಲ್ಲಿ ದೇವರು ಆ ಊರನ್ನು ನಾಶ ಮಾಡಬೇಕಂತ ಪ್ರಯತ್ನ ಪಡುವಾಗ ನೋಡಿ, ಅದನ್ನು ಯಾರಿಗೆ ಹೇಳ್ಬೇಕಂತ ಹೇಳಿದರೆ ಅಬ್ರಾಹ್ಮನಿಗೆ ದೇವರು ಹೇಳ್ಬೇಕಂತ ಪ್ರಯತ್ನ ಪಡ್ತಾರೆ. ಬರೀ ನಾವು ಯಾರಿಗೆ ಹೇಳ್ತೀವಿ, ನಾವು ಯಾವುದೊಂದು ಸಂತೋಷ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಯಾರಿಗೆ ಹೇಳ್ತೀವಿ ನಮಗೆ ತುಂಬ ತುಂಬ ಆಪ್ತರಾಗಿರೋರು ಮಾತ್ರ ಹೇಳ್ತಿರ್ತಾರೆ. ನಾನು ಈ ಥರ ಮಾಡಬೇಕಾದಿದ್ದೇನೆ, ಎಲ್ಲರಿಗೂ ನಾವು ಹೇಳೋದಿಲ್ಲ. ಆದರೆ ಇಲ್ಲಿ ದೇವರು ಅಬ್ರಾಹ್ಮನಿಗೆ ನಾವು ಹೇಳ್ತಿದ್ದೇನೆ, ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಾಹ್ಮನಿಗೆ ಮರೆ ಮಾಡೋದು ಸರಿಯೋ ಇಲ್ಲ. ನಾನು ಅಬ್ರಾಹ್ಮನಿಗೆ ಹೇಳ್ತೇನೆ, ಅಬ್ರಾಹ್ಮನಿಗೆ ಈ ಮಾತು ಹೇಳಬೇಕು, ನಾನು ಆಲೋಚನೆ ಹೇಳಬೇಕು. ಅದು ದೇವರು ಭೂಮಿಯಲ್ಲಿರುವಂಥ ಮನುಷ್ಯನಿಗೆ ಹೇಳಬೇಕಂತ ದೇವರ ಮನಸ್ಸನ್ನು ಹೇಳಬೇಕಂತ ಪ್ರಯತ್ನ ಪಡ್ತಾರೆ. ಅಂದರೆ ಅಬ್ರಾಹ್ಮನಿಗೆ ದೇವರು ಎಷ್ಟು ಯಾರು ನೋಡಿ, ದೇವರು ಅಬ್ರಾಹ್ಮನ ಎಷ್ಟು ಮೆಚ್ಚಿರಬೇಕು ಹೇಳಿ. ಅಷ್ಟೇ ದೇವರು ಅಬ್ರಾಹ್ಮನನ್ನು ಏನು ಮಾಡಿದ್ರೆ, ನನ್ನ ಸ್ನೇಹಿತ ಅಂತ ಹೇಳ್ತಾರೆ. 41ನೇ ಅಧ್ಯಾಯ ಯೆಶಾಯ 8ನೇ ವಚನ ನೋಡ್ರಿ. ಯೆಶಾಯ 41ನೇ ಅಧ್ಯಾಯ 8ನೇ ವಚನ ನೋಡೋಣ. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಾಹ್ಮನ ಸಂತತಿಯೇ. ಸಾಕು ನೋಡಿ, ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಾಹ್ಮನ ಸಂತತಿಯೇ. ನನ್ನ ಸ್ನೇಹಿತನಾದ ತನ್ನ ಮಗನಾದ ಯಾಕೋಬನಿಗೆ ದೇವರು ಹೇಳುವಂಥ ಮಾತು ಬರೆ, ನನ್ನ ಸ್ನೇಹಿತನಾದ ಅಬ್ರಾಹ್ಮನ ಸಂತತಿಯೇ, ನನ್ನ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ ಅಂತ ಹೇಳಿದ್ರೆ ನಾವು ಪ್ರತಿಕಲ್ಟನೆ. ದೇವರು ನನ್ನ ಸ್ನೇಹಿತ ಅಂತ ಹೇಳ್ತಾರೆ ಪ್ರೇ. ಯಾವ ರೀತಿ ಪ್ರೇ, ಇವತ್ತು ನಾವು ಯಾರನ್ನಾರು ಒಬ್ಬರು ನನ್ನ ಸ್ನೇಹಿತ ಅಂತ ಹೇಳ್ಬೇಕಾರೆ ನಾವು ಕೆಟ್ಟವನ್ನ ನಾವು ಸ್ನೇಹಿತ ಅಂತ ಹೇಳ್ತೀವ? ಕೆಟ್ಟ ಕಾರ್ಯ ಮಾಡೋರು ನೀವು ನನ್ನ ಸ್ನೇಹಿತ ಅಂತ ನಾವು ಹೇಳ್ತೀವ? ಇಲ್ಲ ಪ್ರೇ. ಯಾರು ನಾವು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಯಾರು ಒಂದು ಒಳ್ಳೆ ರೀತಿ ಇರ್ತಾರೆ, ಅವರು ನನ್ನ ಫ್ರೆಂಡು, ನನ್ನ ಸ್ನೇಹಿತ ಆತನೋ, ನನ್ನ ಸ್ನೇಹಿತ, ನನ್ನ ಪ್ರಾಣ ಸ್ನೇಹಿತ. ಇಲ್ಲಿ ದೇವರು ಅಬ್ರಾಹ್ಮನ ಕುರಿತು ಆತ ನನ್ನ ಸ್ನೇಹಿತ ಅಂತ ಹೇಳ್ತಾನೆ ಅಂದ್ರೆ ನೀವು ಆಲೋಚನೆ ಮಾಡಿದ್ರೆ, ನನ್ನ ಸ್ನೇಹಿತ ಅಬ್ರಾಹ್ಮನೆಂದು ಹೇಳ್ತಿದ್ರೆ, ನಮಗೆ ಒಬ್ಬ ಶ್ರೀಮಂತನ ಸ್ನೇಹಿತ ನಾವು ಎಷ್ಟು ಇದ್ರೆ, ಒಬ್ಬ ಶ್ರೀಮಂತ, ಯಾರೋ ಒಬ್ಬ ಕೋಟ್ಯಾಧಿಪತಿ ನಮಗೆ ಶ್ರೀಮಂತನಾದರೆ ನಾವೇನಂತ ಹೇಳ್ತೀವಿ? ಎಷ್ಟು ಜನ ಹೇಳ್ತೀವಿ ಅವ್ರು ನಮ್ಮ ಸ್ನೇಹಿತರಪ್ಪ. ಒಬ್ಬ MLA ನಿಮಗೆ ಸ್ನೇಹಿತರಾಗಿದ್ರೆ, ನಮ್ಮ ಸ್ನೇಹಿತಪ್ಪ, ನನ್ನ ಕ್ಲಾಸ್ಮೇಟು. ಎಷ್ಟು ಜನಕ್ಕೆ ನಾವು ಹೇಳ್ತೀವಿ? ಆ ಒಂದು MLA ನಿಮಗೆ ತುಂಬ ಕ್ಲೋಸು, ತುಂಬ ನೀವು ಹೇಳ್ದಂಗೆ ಕೇಳ್ತಾರೆ ಅಂದಾಗ ಎಷ್ಟು ನಿಮಗೆ ಒಂದು ಇರ್ತದೆ. ಎಲ್ಲರಿಗೂ ನಾವು ಹೇಳ್ಬೋದು ನನ್ನ ಸ್ನೇಹಿತರು, ಅವ್ರು ನಮ್ಮ ಸ್ನೇಹಿತರು, ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಬ್ರೇ. ಇಲ್ಲಿ ದೇವರು ಅಬ್ರಾಹ್ಮನ ಸ್ನೇಹಿತ ಎಂದು ಹೇಳ್ತಿದ್ದಾನೆ ಅಂದರೆ ಆಲೋಚನೆ. ಇಲ್ಲಿ ದೇವರು ಅಬ್ರಾಹ್ಮನು ದೇವರನ್ನು ಹೋಲಿಸ್ಕೊಂಡಿದ್ದಾನೆ ದೇವ್ರ ಮಕ್ಕಳೇ. ಯಾಕಂದರೆ ನೋಡಿ, ದೇವ್ರನ್ನ ಹೋಲಿಸ್ಕೋಬೇಕಾದ್ರೆ ಸುಮ್ಮನೆ ಆಗಲ್ಲ ಪ್ರೇ. ದೇವ್ರನ್ನ ಮೆಚ್ಚಿಸ್ಬೇಕಾದ್ರೆ ಸುಮ್ಮನೆ ಆಗಲ್ಲ. ದೇವರು ಹೇಳೋ ರೀತಿ ಇರಬೇಕು, ದೇವ್ರನ್ನ ಮೆಚ್ಚಿಸಬೇಕು. ನಾವು ಈ ಭೂಮಿಯಲ್ಲಿ ದೇವರ ಕೆಲಸವನ್ನು ಮಾಡಬೇಕು. ನೋಡಿ, ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನ ನೋಡುವಾಗ ಅಲ್ಲಿ ದೇವರನ್ನ ಈ ಅಬ್ರಾಹ್ಮನ ಕುರಿತು ಪೌಲನು ಬರೀತಾನೆ ಪ್ರೇ. ಇಬ್ರಿಯ ಗ್ರಂಥನು ಬರೀತಾನೆ ಅಲ್ಲಿ ನೋಡ್ರಿ. ಇಬ್ರಿಯ 11ನೇ ಅಧ್ಯಾಯ 8ನೇ ವಚನ ನೋಡೋಣ. ನಂಬಿಕೆಯಿಂದಲೇ ಅಬ್ರಾಹಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು
ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹ ಬಾಧ್ಯರಾಗಿದ್ದ ಇಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಇಲ್ಲಿ ನೋಡಿದ್ರೆ ಇಲ್ಲಿ ಅಬ್ರಹಾಮನನ್ನ ದೇವರು ಮೆಚ್ಚಿದ ದೇವರು ಯಾವ ರೀತಿ ಅಬ್ರಹಾಮನ ಹೋಲಿಸಿದನಂದ್ರೆ, ಅವನು ದೇವರು ಕರೆಯುವಾಗ ಯಾವುದೇ ರೀತಿ ಅಬದ್ಧ ಮಾತುಗಳು ನಾಡಿಲ್ಲ ಪ್ರಾರ್ಥನೆ. ನಾನು ಬರೋದಿಲ್ಲ ಅಂತ ಹೇಳಿದಿಲ್ಲ. ಅಲ್ಲಿ ನನಗೆ ಏನು ಸೌಕರ್ಯ ಇದೆ, ಎಲ್ಲ ಇದೆಯಾ ಸೌಕರ್ಯ ಅಲ್ಲಿ ಎಲ್ಲ. ಇವತ್ತಿನ ದಿನಗಳಲ್ಲಿ ನೋಡಿದ್ರೆ ಯಾರ ಸೇವಕರು ನಾವು ಬನ್ನಿ ಸೇವೆಗೆ ಅಂದರೆ ಅಲ್ಲಿ ನಮಗೆ ಸಂಬಳ ಕೊಡ್ತೀರಾ, ಅಲ್ಲಿ ಮನೆ ಚೆನ್ನಾಗಿದೆಯಾ, ಊರು ಚೆನ್ನಾಗಿದೆಯಾ, ಆ ವಾತಾವರಣ ಹೇಗಿದೆ, ಎಲ್ಲ ಪ್ರಶ್ನೆಗಳು ಮಾಡ್ತೀವಿ ಬ್ರದರ್. ಒಂದು ಮೀಟಿಂಗ್ ಇದೆ ಅಂದರೆ ಎಲ್ಲ ವ್ಯವಸ್ಥೆ ಇದೆಯಾ, ಮನಿಕೊಳ್ಳೋಕ್ಕೆ ಊಟ ಮಾಡೋಕ್ಕೆ ಎಲ್ಲ ವ್ಯವಸ್ಥೆ ಇದೆಯಾ, ಹಂಗಾದ್ರೆ ನಾನು ಮೀಟಿಂಗ್ ಬರ್ತೀನಪ್ಪ. ಅಲ್ಲಿ ನಾವು ಎಷ್ಟು ವಾಕ್ಯ ಕೇಳಿದ್ರು ಅದು ಮರ್ತು ಬಿಟ್ಟು ನೋಡಿದ್ರೆ ಅಲ್ಲಿ ಏನಾದ್ರು ವ್ಯವಸ್ಥೆ ಇಲ್ಲ ಅಂದರೆ ತುಂಬ ಜೋರು ಮಾಡ್ತೀವಿ, ತುಂಬ ಗಲಾಟೆ ಮಾಡ್ತೀವಿ ಬ್ರೇ. ಆದರೆ ಅಬ್ರಹ್ಮನ ಆ ರೀತಿ ಎಲ್ಲ ದೇವರು ಕರೆದಾಗ ಎಲ್ಲಿ ಹೋಗ್ಬೇಕು, ಏನು ಮಾಡ್ಕೋದು ಗೊತ್ತಿಲ್ಲ. ಅದನ್ನು ದೇವರು ಕರೆದಾಗ ನಂಬಿಕೆಯಿಂದಲೇ ಅಬ್ರಹ್ಮನು ಕರೆದಾದನ ಕೂಡಲೇ ಆತನ ಮಾತನ್ನು ಕೇಳ್ತಾನೋ, ಬಾಧಿಸ್ತನಾಗಿ ಒಂದು ಬೇಕಾದ ಸ್ಥಳ ಕೊಟ್ಟು ಅದನ್ನು ತಾನು ಹೋಗಬೇಕಾದ ಸ್ಥಳವು ಯಾವುದಂತ ತಿಳಿಯದೆ ಹೊಟ್ಟನು ನಂಬಿಕೆಯಲ್ಲಿ ಆತನ ವಾಗ್ದಾನದ ಬಂದಲ್ಲಿ ಅಲ್ಲಿ ಅನ್ಯದಲ್ಲಿ ಇದರಂತೆ ಡೇರಿಗಳಿದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ರೀತಿ ಆತನ ಮಕ್ಕಳು ಸಹ ಇದಂತೆ ನಾವು ಒಳ್ಳೆ ಭಕ್ತರಾಗಿದ್ರೆ ನಮ್ಮ ಮಕ್ಕಳು ಸಹ ಒಳ್ಳೆ ಭಕ್ತರಾಗಿರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾವು ಯಾವಾಗಲೂ ಬರೀ ಆ ಲೋಕದ ರೀತಿ ಇರ್ತಾದ್ರೆ, ಲೋಕದ ಕಾರ್ಯಗಳು ಮಾಡ್ತಿದ್ರೆ ನಮ್ಮ ಮಕ್ಕಳು ಅದೇ ರೀತಿ ಇರ್ತಾರೆ. ನೋಡಿ, ಒಬ್ಬ ತಂದೆ ರೌಡಿಯಾಗಿದ್ದರೆ ಮಗನು ಇಮಿಡಿಯೇಟಾಗಿ ರೌಡಿ ಆಗಿಬಿಡ್ತಾನೆ. ಒಬ್ಬ ತಂದೆ ಕುಡುಕನಾಗಿದ್ರೆ ಮಗನೂ ಸಹ ಇಮಿಡಿಯೇಟಾಗಿ ಕುಡುಕನಾಗ್ಬಿಡ್ತಾನೆ ಅಂದರೆ. ಮತ್ತು ಯಾವಾಗಲೂ ತಂದೆ ತಾಯಿಗಳು ಆ ಒಂದು ಲೋಕದ ರೀತಿ ಮಾತಾಡ್ತಾ ಇದ್ದಾರೆ, ಲೋಕದ ರೀತಿ ಅವ್ರ ಮಕ್ಕಳು ಅದೇ ರೀತಿ ಬೆಳೆದ್ಬಿಡ್ತಾರೆ. ಅದೇ ಒಬ್ಬ ತಾಯಿಯಾಗಲಿ ತಂದೆ ಆಗಲಿ ಯಾವಾಗಲೂ ಪ್ರಾರ್ಥನೆ ಮಾಡಿದ್ರೆ, ಯಾವಾಗಲೂ ಭಕ್ತಿನ ಜೀವಿಸಿದರೆ ಒಂದಲ್ಲ ಒಂದಿನ ಆ ಮಕ್ಕಳು ಸಹ ನಿನ್ನ ದಾರಿಗೆ ಬಂದು ಅವರು ದೇವರನ್ನ ಹೊಸಕರಣ ಮಾಡ್ಕೊಳ್ಳೋದು ವ್ಯಕ್ತಿಗೆ ಬರ್ತಾರೆ. ಇಲ್ಲಿ ಅಬ್ರಹಾಮನು ಯಾವ ರೀತಿ ಬದುಕಿದನು ಅದೇ ರೀತಿ ನನ್ನ ಮಕ್ಕಳು ಸಹ ಬದುಕ್ತಾ ಇದ್ದಾರೆ ಅಂದರೆ ನೋಡಿ ಎಷ್ಟು ಅದ್ಭುತವಾದಂಥ ಮಾತು. ಅದಕ್ಕೆ ದೇವರು ನಾನು ಅಬ್ರಹಾಮ್, ಈಸಾಕ್, ಯಾಕೋಬರ ದೇವರು ಅಂತ ಹೇಳಿದ್ರೆ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತ ದೇವರೇ ಪ್ರಚಾರ ಮಾಡ್ಕೊಳ್ಳುವಾಗ ಅವ್ರು ಯಾವ ರೀತಿ ಬದುಕಿದರೆ ನನ್ನ ನಾನು ನೀನು ಇವತ್ತು ಜ್ಞಾನ ಹರಿಸಬೇಕಾಗಿದೆ, ನಾನು ನೀನು ಆಲೋಚನೆ ಮಾಡಬೇಕಾಗಿದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ಮುಂಚೆನೇ ಸಮಾಜದಲ್ಲಿ ನನ್ನ ಭಕ್ತಿ ಹೇಗಿದೆ ನನ್ನ ಮಾತುಗಳು ಹೇಗಿದೆ, ನನ್ನ ನಡೆ ಹೇಗಿದೆ ಅನ್ನೋದನ್ನ ನಾನು ಪರೀಕ್ಷೆ ಮಾಡ್ಕೋಬೇಕು ವಾಕ್ಯದ ಮೂಲಕವಾಗಿ. ನಾವು ನೋಡ್ತಾ ಇದ್ದೀವಿ ಹಿರಿಯನ ಬಗ್ಗೆ ನೋಡೋದು ಯಾವ ರೀತಿ ವರ್ಷ ಮಾಡ್ಕೊಂಡಿದೆ ಅಂತ. ನಾವು ಬ್ರಾಹ್ಮಣ ಬಗ್ಗೆ ನೋಡೋದು ಮತ್ತೊಬ್ಬ ಭಾಗತ್ತೆ ಆತನ ಕಂಡ್ರೆ ಬಹಳ ಪ್ರೀತಿ ಹೆಚ್ಚಿಕೊಡ್ತಾನೆ ದೇವರಿಗೆ. ಅವನು ಯಾವ ರೀತಿ ಜೀವಿಸಿದನೆಂದ್ರೆ ಅವರು ಯಾರಂದರೆ ಮೋಸೆ ಇವನು ಕೂಡ ದೇವರಿಗೆ ಮೆಚ್ಚುಗೆಯಾಗಿ ನಡೆದಾನೆ. ದೇವರಿಗೆ ಮೆಚ್ಚುಗೆ ಅಂದರೆ ಆತನ ವಿರುದ್ಧವಾಗಿ ಆ ಒಂದು ಅಕ್ಕ ಯಾರು ಅರೋನನ್ನು ಇವರು ಮೋಸ ವಿರುದ್ಧವಾಗಿ ಮಾತಾಡಿದಾಗ ತೊಂದು ಬಂದಿರ್ತಾರೆ. ಯಾರ ಬಗ್ಗೆ? ದೇವ್ರ ಬಗ್ಗೆ ಮಾತಾಡಿಲ್ಲ ಅವರು, ಎಲಿಯನ ಬಗ್ಗೆ ಮಾತಾಡೋದಕ್ಕೋಸ್ಕರ ದೇವರು ಅವರು ತೊಂದು ಬರೋಂಗೆ ಮಾಡಿದ್ದಾನೆ. ಅದು ದೇವರು ಮೋಶನ ಕುರಿತು ಏನು ಮಾತಾಡ್ತಾರೆ ಗೊತ್ತಾಗ್ತದೆ? ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನ ನೋಡುವಾಗ ಮೋಶೆಯನ್ನು ಕುರಿತು ದೇವರು ಹೇಳುವಂಥ ಮಾತು, ಸೃಷ್ಟಿಕರ್ತನಾದಂಥ ಆ ಯೆಹೋವ ದೇವರು, ತಂದೆಯ ದೇವರು ಹೇಳುವಂಥ ಮಾತು ನೋಡ್ರಿ. ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನ ನೋಡೋಣ. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು, ಹೀಗಿರಲಾಗಿ ಸಾಕು ಮಗಳೇ. ಇಲ್ಲಿ ನೋಡಿ ಎಷ್ಟು ಒಂದು ಮಾತು ನೋಡಿ ದೇವರು ಹೇಳುವಂಥ ಮಾತು ಏನಂತ ಹೇಳ್ತಾರೆ ಅಂದರೆ, ಮೋಸೆನ ಕುರಿತು ದೇವರು ಹೇಳಿದರೆ, ಆ ಮೋಸೆ ಭೂಮಿ ಮೇಲು ಎಲ್ಲ ಮನುಷ್ಯರಿಗಿಂತಲೂ ಸಾತ್ವಿಕ, ಬಹು ಸಾತ್ವಿಕನು. ಯಾರು ಮಾನವನ ಕೋಟಿಯಲ್ಲಿ ಮನೆ ಜನಾಂಗದಲ್ಲಿ ಹುಟ್ಟಿದನೋ ಅವರೆಲ್ಲರಿಗಿಂತಲೂ ಇವನು ಬಹು ಶಾಂತಗೊಳ್ಳದವನು. ಯಾಕಂದ್ರೆ ದೇವರಿಗೆ ಗೊತ್ತಿತ್ತು, ಮೋಸೆಯನ್ನು ದೇವರು ಆ ಒಂದು ಮುಳ್ಳಿನ ಪೊದೆಯೊಳಗೆ ಆ ದೂತನ ಮೂಲಕವಾಗಿ ಕರೆಯಲ್ಪಟ್ಟು ದರ್ಶನವನ್ನು ಕೊಟ್ಟು ತನ್ನ ಇಸ್ರಾಯೇಲ್ ಜನರನ್ನು ನಡೆಸಲಿಕ್ಕೆ ಕರ್ಕೊಂಬಂದೇನೆಂದರೆ ಮೋಸೆಯನ್ನು ಕುರಿತು ದೇವರಿಗೆ ಗೊತ್ತಿತ್ತು. ಅಷ್ಟು ಜನರನ್ನ ಮೋಸ ನಡೆಸಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ. ಇವತ್ತು ಒಬ್ಬರು ಮಕ್ಕಳನ್ನ ನಾವು ನಡೆಸೋಕ್ಕಾಗಲ್ಲ. ಒಂದು ಮಕ್ಕಳನ್ನ ನಾವು ಇವತ್ತು ನಡೆಸೋಕ್ಕಾಗಲ್ಲ. ಅಂದರೆ ಮೋಸೆ ಅವನು ಹೋಗ್ತಾ 20 ಲಕ್ಷಕ್ಕಿಂತ ಎಷ್ಟಾದ ಜನರಿದ್ದಾರೆ. ಅವರೆಲ್ಲರನ್ನ ಒಬ್ಬ ಬೈತಾ ಇದ್ದಾನೆ, ಒಬ್ಬ ಏನೇನೋ ಕೇಳ್ತಾ ಇದ್ದಾರೆ, ಎಲ್ಲರನ್ನ ಗೋಳ್ತಿದ್ದಾರೆ. ಆಗ ಬಹು ತಾಳ್ಮೆಯಿಂದ ಅವರೆಲ್ಲ ನಡೆಸ್ತಾ ಇದ್ದಾನೆ ಅಂದರೆ
ಅದಕ್ಕೆ ದೇವರೇ ಅವನು ಬಹು ಸ್ವಾರ್ಥಿಕನಾಗಿರ್ತಾರೆ. ಮತ್ತು ನಾವು ಇನ್ನೊಂದು ಮಾತು ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 3ನೇ 2ನೇ ವಚನದಲ್ಲಿ, ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ಮಾತು, ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದಂತೆಯೇ ಯೇಸುವು ತನ್ನ ಇಲ್ಲಿ ನೋಡಿ ಏನಂತ ಹೇಳಿದ್ರೆ, ಎಷ್ಟು ಅದ್ಭುತವಾದಂಥ ಮಾತು 2ನೇ ವಚನದಲ್ಲಿ, ಮೋಸೆಯು ದೇವರ ಮನೆಯಲ್ಲೆಲ್ಲ ನಂಬಿಕಸ್ಥನಾಗಿದ್ದಂತೆಯೇ. ಅದು ದೇವರ ಮನೆ ಎಂಬುದಾಗಿ ನೋಡೋಕೆ ಮನುಷ್ಯನ ದೇಹ. ನಾವೆಲ್ಲರೂ ದೇವರ ಮನೆಗಳು, ನಾವೆಲ್ಲರೂ ದೇವರ ಆಲಯಗಳು, ದೇವರು ಸೃಷ್ಟಿ ಮಾಡಿದಂಥ ಕಟ್ಟಿದಂಥ ಮನೆಗಳು ನಾವು ಈ ಲೋಕದಲ್ಲಿ. ಯಾಕಂದರೆ ಈ ಮೋಸೆ ದೇವರ ಮನೆಯಲ್ಲ ಅಂದರೆ ಒಂದು ಮನುಷ್ಯನು ಕೆಟ್ಟೋಗಿ ಮೋಸೆ ಬಿಡುತ್ತಿಲ್ಲ. ಮೋಸೆ ಅವ್ರನ್ನ ನಡೆಸ್ತಾ ಇದ್ದ, ಯಾರನ್ನು ನೋಯಿಸುತ್ತಿಲ್ಲ ದೇವ್ರ ಮಕ್ಕಳೇ. ಅವನು ದೇವರ ಮನೆಯಲ್ಲ ನಂಬಿಗಸ್ತನಾಗಿದ್ದಾನಂತ. ಇಲ್ಲಿ ಮೋಸೆ ಯಾವ ರೀತಿ ದೇವರಿಗೆ ಮೆಚ್ಚುಗೆ ಆಗಿದೆ ನೋಡಿರ್ತಾರೆ. ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸುವು ತನ್ನನ್ನು ನೇಮಿಸಿದಾತನಿಗೆ ನಂಬಿಗಸ್ತನಾಗಿದ್ದಾನೆ. ನೋಡಿ ಅಷ್ಟು ಯೇಸು ಕ್ರಿಸ್ತನಿಗೆ ಹೋಲಿಸ್ತದೆ ಮೋಸೆಯನ್ನು ಈ ಒಂದು ಇದರಲ್ಲಿ ವಾಕ್ಯದಲ್ಲಿ. ಅಂದರೆ ಯೇಸು ಕ್ರಿಸ್ತನ ಮನಸ್ಸು ಎಷ್ಟು ಒಳ್ಳೆಯ ಮನಸ್ಸು ಬರ್ತದೆ. ಯೇಸು ಕ್ರಿಸ್ತನಾಗಿ ಜೀವಿಸಿದ್ದಾನಂತ ಇಲ್ಲಿ ಬರೀತಾ ಇದ್ದಾನೆ ಇಬ್ರಿಯ ಕರ್ತನ. ಅದರಿಂದ ಇಲ್ಲಿ ನೋಡಿ, ಒಂದು ಸಾರಿ ಮೋಸೆ ವಿರುದ್ಧವಾಗಿ ನಿಂತಾಗ ಜನರು ಮೋಸೆ ವಿರುದ್ಧವಾಗಿ ನಿಂತಿದ್ದಾರೆ. ಆಗ ಮೋಸೆ ಏನಂತ ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನೆ ನೆರವೇರಿದೆ. ಅರಣ್ಯಕಾಂಡ 16ನೇ ಅಧ್ಯಾಯ 35ನೇ ವಚನ ನೋಡ್ಕೊಳ್ಳೋಣ. ಅರಣ್ಯಕಾಂಡ 16ನೇ ಅಧ್ಯಾಯ 35ನೇ ವಚನವನ್ನು ನಾವು ಇನ್ನೊಂದು ಸಾರಿ ಓದೋಣ. 16:35. ಮತ್ತು ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಿದ್ದ ಆ 250 ಮಂದಿಯನ್ನು ಭಸ್ಮ ಮಾಡಿತು. ಓಕೆ, ಇಲ್ಲಿ ನಾವು ನೋಡುವಾಗ ನೀವು ನಮಗೆ ಕರೆಕ್ಟಾಗಿ ಒಂದು 30ರಿಂದ ಓದಿದಾಗ ನಮ್ಗೆ ಅರ್ಥ ಆಗ್ಬಿಡ್ತದೆ. 30ನೇ ವಚನದಿಂದ ಓದುವಾಗ ನೀವು ಆಮೇಲೆ ಓದ್ಕೊಳ್ಳಿ. ಇಲ್ಲಿ ಅವರೆಲ್ಲರೂ ಸಹ ಏನಾಗ್ತದೆ ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲಿಸಿದರೆ, ಅಂದರೆ ಭೂಮಿಯ ಬಾಯಿ ತೆರೆದು ಇವರ ಸರ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವವಾಗಿ ಪಾತಾಳಕ್ಕೆ ಹೋಗಿಬಿಟ್ಟಿದ್ದಾರೆ. ಇವರು ಯೆಹೋವನನ್ನು ಉಲ್ಲಂಘಿಸಿದರೆಂದು ನೀವು ತಿಳಿಯಬೇಕು ಎಂದು ಹೇಳಿದನು. ಮೋಸೆ ಈ ಮಾತುಗಳನ್ನು ಹೇಳಿದ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸಿಳಿತು, ಭೂಮಿ ಬಾಯಿ ತೆರೆದವರನ್ನು, ಅವರ ಮನೆಯವರನ್ನು, ಕೊರನಿಗೆ ಸೇರಿದವರು ಎಲ್ಲರನ್ನೂ ಅವರ ಸರ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವವಾಗಿ ತಮ್ಮ ಸರ್ವಸಹಿತವಾಗಿ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯವರನ್ನು ಮುಚ್ಚಿಕೊಂಡಿತು. ನೋಡಿದ್ರೆ ಮೋಸೆ ಎಂಥ ಒಂದು ಭೂಮಿಯ ಬಾಯಿ ಬಿಡ್ತದೆ ಅಂದರೆ ಅವನು ಎಂಥ ಒಂದು ಪವರ್ ಮನಸ್ಸನಾಗಿರ್ಬೋದು. ಯಾವ ರೀತಿ ಅವನು ದೇವರನ್ನ ಆಶ್ಚರ್ಯವಾಗಿ ನಿಲ್ಸ್ಕೊಂಡಿರ್ಬೋದು. ನನ್ನ ಪ್ರಿಯ ದೇವಜನರೇ, ನೀವು ಆಲೋಚನೆ ಮಾಡಿ. ಮೋಸೆಯನ್ನು ಕುರಿತು ನೋಡುವಾಗ ಎಷ್ಟು ಅದ್ಭುತವಾದಂಥ ಪ್ರಾರ್ಥನೆ ಮಾಡಿದ್ದಾನೆ. ಅವನ ವಿರುದ್ಧವಾಗಿ ಬಂದಂಥ ಅವ್ರಿಗೆ ಪ್ರಾರ್ಥನೆ ಮಾಡಿದ ಭೂಮಿ ಸೀಳಿ ಅವ್ರನ್ನ ಪಾತಾಳಕ್ಕೆ ಹೋಗ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರತಿಯೊಬ್ಬ ಮನುಷ್ಯನು ಯಾರೆಲ್ಲ ಕ್ರೂರವಾಗಿ ದೇವರ ಮಕ್ಕಳ ವಿರುದ್ಧವಾಗಿ ಕಾರ್ಯಗಳು ಮಾಡ್ತಾರೆ, ದೇವರ ವಿರುದ್ಧವಾಗಿ ಅವ್ರು ಮಾಡಿದ್ರಿಂದ ಪಾತಾಳದಲ್ಲಿ ಹೋಗ್ತಾನೆ, ಯಾತನೆ ಸ್ಥಳದಲ್ಲಿ ಹೋಗ್ತಾನೆ. ಅದನ್ನು ನಾವು ಆಲೋಚನೆ ಮಾಡುವ. ಎಲ್ಲರನ್ನ ಸುಟ್ಟು ಹಾಕಿದೆ ಬೆಂಕಿ. ಮೋಸೆ ಎದುರುವಾಗಿ ನಿಂತಿದ್ದವರು ನಮ್ಗೆ ಸುಟ್ಟಾಕಿದೆ. ಮೋಸೆ ಅಂದರೆ ದೇವರಿಗೆ ತುಂಬ ಪ್ರೀತಿ. ಈಗ ನೋಡಿ, ನಮ್ಮನ್ನ ಪ್ರೀತಿಸುವಂಥವ್ರು ಅಕಸ್ಮಾತ್ ಯಾರನ್ನ ನಾವು ಪ್ರೀತಿಸ್ತೀವಿ ಅಂತ ಹೇಳ್ಕೊಳ್ಳಿ, ಯಾರು ಅವ್ರ ವಿರುದ್ಧವಾಗಿ ಬಂದಾಗ ನಾವು ಏನು ಮಾಡ್ತೀವಿ? ಮೋಸೆ ಎಷ್ಟು ಪ್ರೀತಿಸ್ತಾನೆ. ಅದಕ್ಕೆ ದೇವರಿಗೆ ಎಷ್ಟು ಅದ್ಭುತ ಕಾರ್ಯ ಮಾಡಿದ್ರೆ, ಅವನ ಮೂಲಕ ದೇವರು ಆ ಒಂದು ಇಸ್ರಾಯೇಲ್ ಜನದಲ್ಲಿ ಕರ್ಕೊಂಡ್ಬರುವಾಗ ಐಗುಪ್ತ ದೇಶದಲ್ಲಿ ಎಷ್ಟು ಪವಾಡಗಳನ್ನು ಮಾಡಿದ್ದಾರೆ. ಅದಕ್ಕೆ ಅನ್ಕೊಡಿ, ಕಾರಣ ಮೋಸೆ ಭಕ್ತನಾಗಿದ್ದಾನೆ. ಮತ್ತು ಆ ಭಕ್ತನು ಯಾವ ರೀತಿ ಇದ್ದಾನೆ ಅಂದರೆ, ಅವನ ಮನಸ್ಸು ಈ ಭಕ್ತನಾಗಿರ್ಬೇಕಾದ್ರೆ ಹೇಗಿರ್ಬೇಕು ಅಂದ್ರೆ, ಈ ಲೋಕದ ಮೇಲೆ ಆಸೆ ಪಡೋದು, ಈ ಲೋಕದ ಮೇಲೆ ಆ ವಸ್ತು ಈ ವಸ್ತು ನಾನು ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದು ಅವನ ಭಕ್ತನ ಇಲ್ಲ. ನೋಡಿ 11ನೇ ಇಬ್ರಿಯ 24ನೇ ವಚನ ನೋಡ್ಬೇಕು. ಅವನ ಮನಸ್ಥಿತಿ ಯಾವಾಗಿತ್ತು ಅಂದರೆ, ಮೋಸೆ ಮನಸ್ಥಿತಿ. ಅದಕ್ಕೆ ಅವನ ದೇವರು ಅವನ ಅಷ್ಟು ಬಯಸೋರೆ. 11ನೇ 24ನೇ ವಚನ ಇಬ್ರಿಯ, ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಚನ ಇದು. ಐಗುಪ್ತ ದೇಶದ
ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಓ ಸಾಕು ಯಾಕೆ ನೋಡಿ. ನೋಡಿ ಇಲ್ಲಿ ಎಷ್ಟು ಒಂದು ಅದ್ಭುತವಾದಂಥ ಮಾತನ್ನ ಮೋಸೆ ಅಲ್ಲಿ ಹೇಳುವಂಥ ಮಾತು 24ನೇ ವಚನದಲ್ಲಿ ನೋಡುವಾಗ, ಮೋಶೆಯು ದೊಡ್ಡವನಾದ ಮೇಲೆ ನೋಡಿ, ದೊಡ್ಡವರು ಆಗ್ತಾ ಆಗ್ತಾ ನಮ್ಗೆ ಲೋಕದ ಆಸೆ ಜಾಸ್ತಿ ಇರ್ತದೆ. ನಾನು ಉಣ್ಣಬೇಕು, ನಾನು ಸಂಪಾದನೆ ಮಾಡಬೇಕು, ಒಳ್ಳೆ ಬಟ್ಟೆಗಳು ಹಾಕಬೇಕು, ನಾನು ಲೋಕದಲ್ಲಿ ಲಕ್ಸುರಿಯಾಗಿ ಜೀವಿಸ್ಬೇಕು, ಅದನ್ನು ಕಟ್ಟಬೇಕು, ಇದನ್ನು ಕಟ್ಟಬೇಕು, ಈ ರೀತಿ ಚಿಕ್ಕವರಾಗಿದ್ದಾಗ ಇಷ್ಟು ಮನಸ್ಸು ಬರಲ್ಲ ನಮಗೆ. ನಾವು ಯಾವಾಗ ಬೆಳೀತಾ 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 ನಮ್ಮಲ್ಲಿ ಆಸೆಗಳು ಜಾಸ್ತಿ ಬರ್ತವೆ. ಆದರೆ ಮೋಸೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆ ಮನೆಗನೆನಿಸಿಕೊಳ್ಳಲು ಬೇಡವೆಂದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗ ಅನುಭವಿಸಿದ ದೇವಜನರಿಗೆ ಕಷ್ಟವನ್ನು ಅನುಭವಿಸಿ ಒಳ್ಳೆಯದು ಮಾಡ್ಕೊಂಡು ಮತ್ತು 26 ಐಗುಪ್ತ ದೇಶ ಸರ್ವಾಯಸಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆ ಶ್ರೇಷ್ಠವಾಗಿ ಅನಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನು. ನೋಡಿ, ನಾವು ಈ ಲೋಕದಲ್ಲಿ ಹಣ ಸಂಪಾದನೆ ಮಾಡಬೇಕು, ಆಸೆ ಸಂಪಾದನೆ ಮಾಡಬೇಕು, ಯಾರಾದ್ರೂ ಒಂದು ಆತ್ಮ ಸಂಪಾದನೆ ಮಾಡಬೇಕು ಅಂತ ಆಲೋಚನೆ ಮಾಡ್ತೀವ? ಅದೇ ಅದಕ್ಕೆ ಪೌಲ ಹೇಳಿದ ನೀವೇ ಜಯಮಾಲೆಗಳು ಅಂತ ಹೇಳ್ತಾನೆ. ಇವತ್ತು ನೀವು ಇವತ್ತು ದೇವರ ಕೃಪೆಯಿಂದ ಅನೇಕರನ್ನ ಕರೆತರ್ತಾ ಇದ್ದೀವಿ. ನನ್ನ ಕರ್ತವ್ಯ ದೇವ್ರನ್ನ ಮೆಚ್ಚಬೇಕಂದ್ರೆ ನಾವು ದೇವರ ಕೆಲಸ ಮಾಡಬೇಕು, ಒಂದು ಆತ್ಮವನ್ನ ದೇವರ ಬಳಿಗೆ ಕರೆತರಬೇಕು. ಈ ಲೋಕದ ಹಣ ಆಸ್ತಿ ಎಲ್ಲವೂ ಸಹ ಒಂದು ವೇಳೆ ನೀನು ಇವತ್ತು ಒಂದು ವೇಳೆ ಮರಣಿಸಿದ್ರೆ ಅದೆಲ್ಲವನ್ನು ಎಲ್ಲ ತಗೊಂಡು ಹೋಗ್ತೀಯ. ಅದರಿಂದ ನೀನು ಯಾವಾಗಲೂ ಕುಂತರು ದೇವರನ್ನ ಮೆಚ್ಚಿಸಲಿಕ್ಕೆ, ಆತ್ಮಗಳನ್ನ ಮೆಚ್ಚಿಸ್ಲಿಕ್ಕೆ, ಕರ್ಕೊಬರ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅದರಿಂದ ಇಲ್ಲಿ ನನಗೆ ಈ ಲೋಕದಲ್ಲಿ ಹೆಸರು ಬೇಡ ದೇವರ ಭಕ್ತನಾಗಿ ನಾನು ಬಾಳಬೇಕಂದ್ರೆ ಅವ್ನು ಹೇಳ್ತಾನೆ ಇವತ್ತು ಒಂದು ಹೆಸರು ಮಾಡಬೇಕಂದ್ರೆ ಎಷ್ಟು ರಾಜಕೀಯ ವ್ಯಕ್ತಿಗಳು, ಸಿನಿಮಾ ಸ್ಟಾರ್ಗಳನ್ನು ಹೆಸರು ಪಡಬೇಕಂದ್ರೆ ಏನೇನೋ ಮಾಡ್ತಾರೆ. ಆದರೆ ಈ ಲೋಕದಲ್ಲಿ ಹೆಸರು ಬೇಡ, ದೇವರ ದೃಷ್ಟಿಯಲ್ಲಿ ಹೆಸರು ಮೋಸೆ ನೋಡಿ ಆತನ ಹೆಸರು ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಅವನು ಎಷ್ಟು ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡಿದ್ದಾನೆ ಮೋಸೆ. ಅದಕ್ಕೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡುವಾಗ ಆ ಮೋಸೆ ಎಲೆಯರು ಬರ್ತಾರೆ ಅಂತ ಹೇಳಿದ್ರು ನೋಡಿ, ಬರ್ತಾರೆ, ಬಲಪಡಿಸ್ತಾರೆ. ಅಂದರೆ ಆ ಪುನಃ ಮೋಸೆ ಮತ್ತು ಎಲೆಯನ್ನು ಬಂದು ಯೇಸು ಕ್ರಿಸ್ತನ ಪ್ರಾರ್ಥಿಸುವಾಗ ಅದನ್ನ ಪೇತ್ರನು ನೋಡ್ತಾನೆ, ನಿನಗೊಂದು, ಎಲೆಗೊಂದು, ಮೋಸೆಗೊಂದು ಒಂದು ಪರ್ಣಶಾಲೆನ ಕಡಿತೆ ಅಂತ ಹೇಳಿದ್ದಾನೆ ಮೋಸೆ ಪೇತ್ರನು. ಅಂದರೆ ಯಾವ ರೀತಿ ಅವರು ಜೀವಿಸಿದ್ದಾರೆ ನೋಡಿ, ಅವ್ರಿಗೆ ಸಾವಿಲ್ಲ ಸರಕಾಲ ಅವರು ಪರದೇಶಿಯಲ್ಲಿದ್ದಾರೆ. ಅವರು ಯೇಸು ಕ್ರಿಸ್ತನು ಬರುವಾಗ ಬರೆಯುವಂಥ ಪ್ರತಿಫಲ ಅವರು ಅಂತಾರೆ. ನಾನು ಸಹ ಮುಂದಿನ ಪ್ರತಿಫಲಕ್ಕೋಸ್ಕರ ಜೀವಿಸೋಣ. ಏನೋ ಒಂದು ಇದರಿಂದ ಲಾಭ ಅಂದರೆ ತಿಳ್ಕೊಬೇಡ, ಈ ಲೋಕದಲ್ಲಿ ಲಾಭ ಅಲ್ಲ. ಒಂದು ದಿನ ನಾವು ಮಾಡಿಸಿದ ನಾಕ್ಷಣ ಅದು ಒಳ್ಳೆ ಲಾಭ ನಮಗೆ ಸಿಗ್ತದೆ. ಆದರೆ ಇನ್ನೊಬ್ಬ ವ್ಯಕ್ತಿ ನೋಡೋಣ, ಮೋಶೆನ ಕುರಿತು ನೋಡೋದು, ಅಬ್ರಾಮನ ಕುರಿತು ನೋಡೋದು, ಎಲೀಯನ ಕುರಿತು ನೋಡೋದು, ಇನ್ನೊಬ್ಬ ದಾವೀದನ ಕುರಿತು ನೋಡೋಣ. ಬೇಗ ಮುಗಿಸ್ತೀನಿ ನಿಮಿಷದಲ್ಲಿ ನೋಡಿ ಒಂದು ಮಾತು ನೋಡೋಣ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ನೇ ವಚನ 23ನೇ ವಚನ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22, 23. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವನ ಮೇಲೆ ಅರಸನಾಗಿ ಮಾಡಿ, ಈಚಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ಇನ್ನು ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ದೇವರು ಹೇಳುವಂತ ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ, ಯಾಕಂದ್ರೆ ದುಷ್ಟನಾದಂತ ಸೌಲನ್ನ ತೆಗೆದುಹಾಕಿ ಅಂತ ದೊಡ್ಡ ಪುರುಷನನ್ನ ತೆಗೆದಾಕಿ, ಇಸ್ರಾಯೇಲ್ ಅರಸನ ತೆಗೆದಾಕಿ ಕೇವಲ ಒಬ್ಬ ಮನುಷ್ಯನನ್ನ, ಒಂದು ಹುಡುಗನನ್ನು ದೇವರು ಆರಿಸ್ಕೊಳ್ತಿದ್ದಾನೆ. ಅವನು ಯಾರಂದ್ರೆ ಅವನಲ್ಲಿ ಆಮೇಲೆ ದೇವರನ್ನು ತೆಗೆದಾಕಿ ದಾವೀದನನ್ನು ಅವನು ದೇವರ ಅರಸನಾಗಿ ಮಾಡಿ ಇಸಾಯನ ಮಗನಾದ ದಾವೀದನಿಗೆ ಸಿಕ್ಕಿದನು. ನೀವೆಲ್ಲರೂ ಹೋಗ್ತದೆ ಒಂದು ದೊಡ್ಡ ಜಾತ್ರೆ ಆ ಜಾತ್ರೆಯಲ್ಲಿ ಏನಾದ್ರು ಅದು ಬೆಳೆ ಬಾಳುವಂಥ ವಸ್ತು ನಿನಗೆ ಅಷ್ಟು ಜನಗಳು ತುಳಿತಿದ್ರೆ ಅವರ ಮಧ್ಯದಲ್ಲಿ ನಿನಗೆ ಸಿಕ್ತು ಅಂದ್ರೆ ನೀನು ಎಷ್ಟು ಖುಷಿ ಪಡ್ತೀವಿ. ಇವತ್ತು ಈ ಭೂಮಿಯಲ್ಲಿ 800 ಕೋಟಿಗಿಂತ ಅಧಿಕವಾದ ಜನರಿದ್ರೆ ಅದರಲ್ಲಿ ದೇವರು ನನ್ನನ್ನು ಆರಿಸಿ ಈ ಒಂದು ಒಂದು ಕ್ರೈಸ್ಟ್ ಗ್ರೂಪ್ನಲ್ಲಿ ನಮ್ಮನ್ನು ಸೇರಿಸೋರೆಂದ್ರೆ ನಾವು ಆಲೋಚನೆ ಮಾಡಿದ್ರೆ ರಾಮಣ್ಣವ್ರ ಮೂಲಕವಾಗಿ ದೇವರು ನಮ್ಮೆಲ್ಲರನ್ನ ಸೇರಿಸಿದಾರೆ ಅಂದ್ರೆ ಆಲೋಚನೆ ಮಾಡ್ರಿ. ನಮಗೆ ಸಿಕ್ಕಿದನು, ದಾವೀದನಿಗೆ ಸಿಕ್ಕಿದನಂತ ದೇವ್ರಿಗೆ ನನಗೆ ಹೇಳಿದ್ರೆ ನನಗೆ ಒಪ್ಪುವ ಮನಸ್ಸನು.
ಮತ್ತು ನಾನು ಇಷ್ಟವೆಲ್ಲ ನೆರವೇರಿಸೋರಿಗೆ 40 ವರ್ಷಗಳ ಕಾಲ ಯುದ್ಧ ಮಾಡೋರು ಒಂದು ಯುದ್ಧದಲ್ಲಿ ಸೋಲಿರುವಂಥ ಇದ್ದಾಗಿದೆ ನಾವು. ಯಾಕಂದರೆ ದೇವರು ಅವನೊಟ್ಟಿಗಿದ್ದಾನೆ ಪ್ರಿಯ. ಅವನು ಎಲ್ಲಿ ಹೋದರೂ ಸಹ ಜೀವನ ದೇವರನ್ನು ಕೊಡ್ತಾ ಇದ್ದಾನು. ಅಂತ ಗೊಲ್ಯಾತನನ್ನ ದೇವರು ಸಂಹಾರ ಮಾಡಲಿಕ್ಕೆ ಬಲ ಕೊಟ್ಟನು ಆತನು. ಅವನು ರಾಜನಾಗ ಮೊದಲು ಒಂದು ಹಂಬಲ, ನಾನು ದೇವರನ್ನು ಮೆಚ್ಚಿಸಬೇಕು, ದೇವರ ಕೆಲಸದಲ್ಲಿ ಯಾರು ಅಡ್ಡ ಮೇರವನ್ನ ಕಡ್ದಾಕಬೇಕಂತ ರೋಷ ಅವನಿಗೆ. ಅದಕ್ಕಾಗಿ ದೇವರು ಅವನನ್ನು ಒಪ್ಪುವ ಮನಸ್ಸನ್ನು ಇಸ್ರಾಯೇಲ್ ಜನರಲ್ಲಿ ಆ ಒಂದು ದಿನನಿತ್ಯ ಬಂದು ಆ ಒಂದು ಮಾನವನ ಕಳೆದಿಂದ ಆ ಗೊಲ್ಯಾತನನ್ನ ಅದನ್ನು ಉಡಾಯಿಸ್ತಾನೆ ದೇವ್ರ ನಾಮದಲ್ಲಿ. ಅದಕ್ಕಾಗಿ ಅವನಿಗೆ ನಾನು ಒಪ್ಪುವ ಮನಸ್ಸನ್ನು ನನಗೆ ಭಾಳ ಇಷ್ಟ. ದಾವೀದ ಹೇಳ್ತಾರೆ ಅಲ್ಲಿ ದೇವರು ಸೃಷ್ಟಿಕರ್ತನ ಹೇಳ್ತಾನೆ ಕಾರಣ ಆ ದೇವರನ್ನ ಅವನು ಹೊಸ ಪಡ್ಕೊಂಡಿದ್ದಾನಪ್ಪ. ನನಗೊಬ್ಬ ಇಷ್ಟ ಅಂತ ಅಂದಾಗ, ಒಬ್ರು ಯಾರೋ ನನಗೆ ಇಷ್ಟ ಅಂತಂದಾಗ ಅವರು ಹೊಸ ಪಡ್ಕೊಂಡಿರ್ತಾರೆ ಅವ್ರನ್ನ, ಸಂಸೂನ ಇಷ್ಟ ಅನ್ನಲ್ಲ. ಆದರೆ ಇದನ್ನು ಕೊನೆಯದಾಗಿ ಒಬ್ಬ ವ್ಯಕ್ತಿ ನೋಡೋಣ ಆತನೇ ಯೆಹೋಶುವ ಆತನೇ ಯೆಹೋಶುವ ಪುಸ್ತಕ 10ನೇ ಅಧ್ಯಾಯ 11ನೇ ವಚನ 12ನೇ ವಚನ ನೋಡ್ಕೊಳ್ಳೋಣ. ಯೆಹೋಶುವ ಪುಸ್ತಕ ಮೋಶನ ಕಂಡ ಪಕ್ಕ ಸಿಗ್ತು ನೋಡಿ, 10ನೇ ಅಧ್ಯಾಯ 11ನೇ ವಚನವನ್ನು ಮಾತು. ಅವರು ಇಸ್ರಾಯೇಲರಿಗೆ ಬೆಂಗಟ್ಟು ಬೆತ್ ಹೋರಿನ ಇಳಿಜಾರಿನಲ್ಲಿ ಓಡುತ್ತಾ ಅಜೇಕನನ್ನು ಮುಟ್ಟುವವರೆಗೆ 12ನೇ ವಚನ ಸಾಕು. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ, ನೀನು ಗಿದ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಗಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಈ ಮಾತು ಸಾಕು ಮಗಳೇ. ನೋಡಿ ಎಷ್ಟು ಒಂದು ಸೂರ್ಯ ಚಂದ್ರನ ನಿಲ್ಲಿಸೋದು ಅಷ್ಟು ಸುಲಭ ಏನ್ರಿ. ಅವರು ಇಸ್ರಾಯೇಲ್ ಯುದ್ಧ ಮುಗಿಸೋ ಶತ್ರುಗಳನ್ನ ಸಾಯಿಸಗಂಟು ಮುಗಿ ತೀರಿಸೋಗಂಟುವೆ ಆ ಸೂರ್ಯ ಚಂದ್ರ ನಿಂತೋದ್ರು ಅಂತ ದೇವ್ರ ಮಕ್ಕಳೇ. ಯಾರ ಪ್ರಾರ್ಥನೆ ಕೇಳಿ? ಯೆಹೋಶುವನ ಪ್ರಾರ್ಥನೆ ಕೇಳಿಕೊಳ್ಳೆ. ದೇವ್ರ ಮಕ್ಕಳೇ, ನಾನು ನೀನು ದೇವರ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಖಂಡಿತ ದೇವರು ನಿನ್ನ ಮಾತುಗಳನ್ನ ನೆರವೇರಿಸ್ತಾನೆ ಪ್ರಯ, ನಿನ್ನ ಅದ್ಭುತವಾದ ರೀತಿಯಲ್ಲಿ ಉಪಯೋಗಿಸ್ತಾನೆ ಪ್ರಯ. ಅದರಿಂದ ಪ್ರಯ ಇಂಥ ಒಂದು ಭಕ್ತ ನೋಡಿ ಪ್ರಯ, ಸೂರ್ಯ ಚಂದ್ರನೇ ನಿಲ್ಲಿಸಿದನೆ ಅಂದರೆ ಇವನು ಭಕ್ತನು ಪ್ರಯ. ದೇವರ ಮಾತುಗಳ ನೆರವೇರಿಸ್ತಾರಂಥ ವ್ಯಕ್ತಿಗಳು ಇವರೆಲ್ಲ. ಇನ್ನೂ ಅನೇಕರು ಇದ್ದಾರೆ ಪ್ರಯ ಬೈಬಲಲ್ಲೇ ಪ್ರಯ, ದೇವ್ರನ್ನ ಹೊಸಪಡಿಸ್ಕೊಳ್ಳೋವಂಥವ್ರು. ಯಾಕೆ ನಾವು ಹೋಗ್ತಾ ಸಮಯ ಸಾಲದವ್ರ ಬಗ್ಗೆ ಮಾತಾಡಲಿಕ್ಕೆ. ಅದರಿಂದ ನನ್ನ ಪ್ರಿಯ ದೇವ ಜನರೇ, ದೇವ್ರನ್ನ ಈ ದಿನದಲ್ಲಿ ನಾವು ಸಹ ವಶೀಕರಣ ಮಾಡ್ಕೋಬೇಕಾಗಿದೆ ಪ್ರಯ. ಈ ಕೊನೆಯ ದಿನಗಳಲ್ಲಿ ನಾವು ದೇವ್ರನ್ನ ವಶೀಕರಣ ಮಾಡಿಕೊಂಡು ಅನೇಕರನ್ನ ದೇವ್ರ ಬೆಳಗ್ಗೆ ಕರೆತರುವಂಥದ್ದು ನನ್ನನ್ನೇ ಕರ್ತವ್ಯವಾಗಿದೆ. ಅದರಿಂದ ದೇವ್ರ ಮಕ್ಕಳೇ, ಇವತ್ತು ನೀನು ಯಾರನ್ನ ವಶಪಡಿಸ್ಕೊಳ್ಳೋದು ಸಿಕ್ಕ, ನೀನು ದೇವ್ರನ್ನ ವಶೀಕರಣ ಮಾಡ್ಕೊ. ನಿನ್ನ ಪ್ರಾರ್ಥನೆ ದೇವ್ರು ಕೇಳಬೇಕು, ನೀನು ಇಷ್ಟವಾರ್ಥನ ದೇವ್ರು ನೆರವೇರಿಸಬೇಕು. ಅದಕ್ಕಾಗಿ ನೀನು ಈ ಭೂಮಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಭಕ್ತನಾಗಿ ನಡೆದುಕೊಂಡು ಆತನ ಚಿತ್ತದಲ್ಲಿ ನಡೆಯುತ್ತದೆ. ಖಂಡಿತ ದೇವರು ನಿನ್ನ ಪ್ರಾರ್ಥನೆ ಕೇಳಿ ನಿನ್ನ ಜೀವಿತದಲ್ಲಿ ಮೇಲೇನು ಉಂಟು ಮಾಡಿ ನಿನ್ನ ನಂಬಿ ಬರುವಂಥ ಜನರು ದೇವರ ಕಡೆಗೆ ಬರುವಂಥ ದೇವರು ಮಾಡ್ತಾನೆ. ಅದಕ್ಕಾಗಿ ಈ ಒಂದು ಪಾಠದ ಮೂಲಕ ನಾವೆಲ್ಲರೂ ಕಲಿಯಬೇಕಂತದ ಆಲೋಚನೆಯಿಂದ ನಾವು ದೇವರನ್ನ ಹೊಸಪಡಿಸ್ಕೊಳ್ಬೇಕು, ದೇವರಿಗಾಗಿ ಬದುಕಬೇಕು. ಈ ಭೂಮಿಲಿ ಇರೋ ತನಕ ಆ ಮೋಸೆ ಹಾಗೆ ನಾವು ಬದುಕಬೇಕು. ಎಲ್ಲರೂ ತ್ಯಾಗ ಮಾಡಿದ್ದಾರೆ ದೇವರಿಗೋಸ್ಕರ. ಅದಕ್ಕಾಗಿ ದೇವರು ಅವರ ಪ್ರಾರ್ಥನೆ ಕೇಳಿ ಇವತ್ತಿನವರೆಗೂ ಅವರು ಜೀವಂತವಾಗಿದ್ದಾರೆ ಪರದೇಶದಲ್ಲಿ. ಅವರೆಲ್ಲರೂ ನೀತಿವಂತರ ಗ್ರೂಪ್ನಲ್ಲಿ ಸೇರಲ್ಪಟ್ಟಿದ್ದಾರೆ. ನೀನು ಸಹ ಈ ಭೂಮಿಲಿ ಇರೋ ತನಕ ದೇವರ ಕೆಲಸಗಳನ್ನು ಮಾಡಿ ಮರಣಿಸಿ ಆ ನೀತಿವಂತರ ಸ್ಥಳಕ್ಕೆ ಹೋಗಿ ಯೇಸು ಕ್ರಿಸ್ತನ 2ನೇ ಬರಣದಲ್ಲಿ ನಾವು ಪ್ರತಿಫಲವನ್ನು ಹೊಂದಿಕೊಳ್ಳುವಂತೆ ಅಂತ ಅಭಯವನ್ನು ನೀಡುತ್ತಾ ನಿಮ್ಮೆಲ್ಲರಿಗೂ ಈ ವಾಕ್ಯ ಆಶೀರ್ವಾದಕರವಾಗಿದೆ ಅಂತ ಹೇಳ್ತಾ, ದೇವರು ನೀನು ನನ್ನನ್ನು ಈ ವಾಕ್ಯದ ಮೂಲಕ ಆಶ್ರಯಿಸಿ ಬಲಪಡಿಸ್ತಾ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಾವೆಲ್ಲರೂ ಒಂದು ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ಪರಲೋಕ ತಂದೆ, ಈ ಮಧುರವಾದ ಸಮಯಕ್ಕಾಗಿ ನೀನು ಒಂದು ಕೊಂಡಾಡಿದೆನಪ್ಪ ತಂದೆ. ನೀನು ಕೊಟ್ಟಂಥ ಮಾತುಗಳನ್ನು ಕರ್ತನೆ, ಅಲ್ಪ ಸಮಯ ನಿನ್ನ ಮಕ್ಕಳಿಗೆ ದೇವರೇ ಈ ಸತ್ಯಾರ್ಥಗಳನ್ನು ತಿಳಿಸಲ್ಪಟ್ಟಿದ್ದೀನಪ್ಪ. ಯಾರೆಲ್ಲ ನಿನ್ನ ಮಾತುಗಳನ್ನು ದೇವರೇ ಶ್ರದ್ಧೆಯಿಂದ ಕೇಳಿದರೆ ದೇವರೇ, ಅವರೆಲ್ಲರೂ ಭಕ್ತರಾಗಿ ಬದುಕಿ ದೇವರನ್ನ ವಶೀಕರಣ ಮಾಡಿಕೊಂಡು ಈ ಭೂಮಿಯಲ್ಲಿ ಜೀವಿಸಿ ಕುಟುಂಬ ಸಹಿತವಾಗಿ ದೇವರ ನೀತಿವಂತರ ಸ್ಥಳಕ್ಕೆ ನಾವೆಲ್ಲರೂ ಹೋಗಿ ಕ್ರಿಸ್ತನ ಬರೋಣ ನಾವು ಪ್ರತಿಫಲವನ್ನು ಪಡೆದುಕೊಳ್ಳಲಿಕ್ಕೆ ಸಹಾಯ ಮಾಡಪ್ಪ ತಂದೆ. ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸೇವೆ ಮಾಡ್ತಾ ಇರೋ ದೇವರೆಲ್ಲರೂ ನೀನು ನೋಡ್ತಾ ಇದ್ದಪ್ಪ ದೇವರೇ. ಇದನ್ನು ಆಶ್ರಯದಿಂದ ಬಲಪಡಿಸು.
ತಂದೆ ಕಷ್ಟಪಟ್ಟು ದೇವರು ಈ ಒಂದು ಮೀಟಿಂಗ್ ನಡೆಸುವಂಥ ಮಗಳಿಗಾಗಿ ಪ್ರಾರ್ಥಿಸ್ತೇನೆ. ಅವರು ಒಳ್ಳೆಯ ಆರೋಗ್ಯನ ಕೊಟ್ಟು ನಡೆಸಪ್ಪ ದೇವರೇ. ಅದೇ ರೀತಿ ಕರ್ತನೆ ಈ ಗ್ರೂಪ್ನಲ್ಲಿ ದೇವರ ಸಂದೇಶವನ್ನು ಕೂಡ ಎಲ್ಲ ಸೇವಕರಿಗಾಗಿ ಪ್ರಾರ್ಥಿಸ್ತೇನೆ ದೇವರೇ. ಪ್ರತಿಯೊಬ್ಬರ ಅಗತ್ಯಗಳನ್ನು ಸಂಧಿಸಿದಾತನ ಬಲಪಡಿಸಿದಾತನ ದೇವರೇ. ಈ ಸೇವೆ ಇನ್ನೂ ದೇವರೇ ಕರ್ನಾಟಕದಾದ್ಯಂತ ದೇವರೇ ಮನೆಗಳಲ್ಲಿ ದೇವರೇ ಅನೇಕ ಜನರು ಇವು ಲೈವ್ನ ವಾಕ್ಯಗಳನ್ನು ಕೇಳಿ ದೇವರೇ ಅಪ್ಪ ಅನೇಕ ವಾಕ್ಯದ ಪ್ರಕಾರ ಬದುಕಲಿಕ್ಕೆ ಸಹಾಯ ಮಾಡು. ನಮ್ಮೆಲ್ಲರಿಗೂ ವಿವೇಕ ಜ್ಞಾನವನ್ನು ಕೊಟ್ಟು ದೇವರ ಅನೇಕರನ್ನ ಕರ್ತನ ಬಳಿಗೆ ತರಲಿಕ್ಕೆ ಸಹಾಯ ಮಾಡಪ್ಪ ದೇವರೇ. ಅಪ್ಪ ತಿರುಗಿಂದ ಆವತ್ತು ಎಲ್ಲ ಒಪ್ಪಿಸ್ಕೊಟ್ಟು ಈ ದಿನವೆಲ್ಲ ದೇವರೇ ನಿಮ್ಮ ಚಿತ್ತವನ್ನು ನಾವು ಪೂರೈಸಲಿಕ್ಕೆ ಸಹಾಯ ಮಾಡುತ್ತಾನೆ. ತಿರುಗಿಂದ ಆವತ್ತು ನಾವೆಲ್ಲ ಪ್ರಾರ್ಥನೆ ಕೇಳೋದಕ್ಕಾಗಿ ವಂದನೆ, ಜೀವಿಸೋದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನಿಂದ ಪ್ರಾರ್ಥನೆ ದೇವರೇ, ಆಮೆನ್. ಅಂತ್ಯ ಹೊಂದಿಕೊಳ್ಳೋಣ. ನಮ್ಮ ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಮಾಧಾನ ಐಕ್ಯತೆಯು ಈಗಲೂ ಯಾವಾಗಲೂ ಎಂದೆಂದೂ ಇರಲಿ ಎಂಬುದಾಗಿ ಯೇಸು ತಿಳಿಸಿರುತ್ತದೆ. ಆಮೆನ್. ಎಲ್ಲರಿಗೂ ವಂದನೆಗಳು.